ಹಲೋ ವಿದ್ಯಾರ್ಥಿಗಳೇ, ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಾನು ನಿಮ್ಮ ಪ್ರಸಾದ್ ಬೂದಿವಾಳ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರಸಾದ್ ಇನೋವೇಟಿವ್ ಸೈನ್ಸ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೋಮವಾರದೊಳಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡಬೇಕಂತೇಳಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನೋಡೋಣ, ಈಗ ಲವಣಗಳ ಬಗ್ಗೆ ಹೆಚ್ಚು ನಿಮಗೆ ಬರ್ತಾ ಇದೆ ಅಲ್ವಾ. ಹಾಗೆ ಸ್ವಲ್ಪ ಲವಣಗಳ ಬಗ್ಗೆ ನೋಡೋಣ ಅಂಥೇಳಿ ಒಂದು ವಿಡಿಯೋವನ್ನು ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಪ್ರಮುಖ ಲವಣಗಳಲ್ಲಿ ನೋಡೋಣ ಯಾವ್ಯಾವ ಇದ್ದಾವೆ ಅದರ ಬಗ್ಗೆ, ಮತ್ತು ಅವುಗಳ ಸಂಶ್ಲೇಷಣೆ ಯಾವ ಥರ ಮಾಡ್ತೀರಿ, ಮತ್ತು ಏನಂತಂದರೆ ಉಪಯೋಗಗಳು ಏನು ಕೇಳ್ತಾನೆ ಹೆಚ್ಚಾಗಿ ಅಲ್ಲಿ. ನೋಡ್ತಾ ಹೋಗಿ. ಲವಣದಲ್ಲಿ ಸೋಡಿಯಂ ಕ್ಲೋರೈಡ್ ಮೊದಲು ಬರುತ್ತಲ್ವ, ಸಾಮಾನ್ಯ ಉಪ್ಪು ಅಂತೇನು ಕರಿತೀವಿ. ಈ ಸಾಮಾನ್ಯ ಉಪ್ಪಿನಿಂದನೇ ಉಳಿದೆಲ್ಲ ಲವಣಗಳು ಇಲ್ಲಿ ಉತ್ಪತ್ತಿ ಆಗ್ತವೆ. ಇದನ್ನು ಕಚ್ಚಾ ವಸ್ತುವಾಗಿ ಉಳಿದೆಲ್ಲ ಲವಣಗಳು ಇಲ್ಲಿ ಉತ್ಪತ್ತಿಯಾಗೋದನ್ನು ನಾವು ಗಮನಿಸ್ತೀವಿ. ಇದಕ್ಕಿಂತ ಮುಂಚೆ ಈಗೇನಂತಂದರೆ ಆಮ್ಲಗಳು ಪ್ರತ್ಯಾಮ್ಲಗಳು ಅಂದರೆ ಏನು ಸ್ವಲ್ಪ ನೋಡ್ತಾ ಹೋಗೋಣಲ್ವಾ. ಸಿಂಪಲ್ ಆಗಿದೆ ನೋಡಿ. ಇಲ್ಲಿ ಆಮ್ಲಗಳು ಅಂತಂದ್ರೆ ಏನು, ಆ್ಯಸಿಡ್ಸ್ ಅಂತೇನು ಕರಿತೇವೆ. ಇದರ ಗುಣಲಕ್ಷಣಗಳು ಏನಿರ್ತವೆ, ಸಹಜವಾಗಿ ಹುಳಿ ರುಚಿಯನ್ನು ಹೊಂದಿರ್ತವೆ. ಹೌದಾ, ಹುಳಿ ರುಚಿಯನ್ನು ಹೊಂದಿರ್ತವೆ. ಹೇಗೆ ಬಾಯಿಗೆ ಹಾಕ್ಕೊಳ್ಬಾರ್ದು ಅಂತ ಹೇಳಿದೀವಿ ಅಂತಂದರೆ, ಇವು ಕಾನ್ಸಂಟ್ರೇಟೆಡ್ ಇದ್ದರೆ, ಅಂದರೆ ಲ್ಯಾಬಿನ ಬಗ್ಗೆ ಹೇಳ್ತಾ ಇದೀವಿ ನಾವು. ಹುಳಿ ರುಚಿ ಹೊಂದಿರತಕ್ಕಂಥ ಎಲ್ಲವನ್ನೂ ಬಾಯಿಗೆ ಹಾಕ್ಕೊಳ್ಬಾರ್ದು ಅಂತಲ್ಲ. ಈ ನಿಂಬೆಹಣ್ಣಲ್ಲಿ ಹುಳಿ ಇದೆ, ಸಿಟ್ರಿಕ್ ಆಮ್ಲ ಇದೆ, ಅದನ್ನು ನೀವು ಹಾಕ್ಕೊಳ್ಬೋದು. ಬಟ್ ಇಲ್ಲೆಲ್ಲ ತೋರಿಸಿದೀವಲ್ಲ ಚಿತ್ರದಲ್ಲಿ, ಈ ಲ್ಯಾಬಲ್ಲಿ ಇರ್ತಕ್ಕಂಥ ಯಾವನ್ನೂ ಕೂಡ ನೀವು ಹಾಕ್ಕೊಳ್ಬಾರ್ದು ಬಾಯಿಗೆ ಅಂತ ಹೇಳ್ತಾ ಇದ್ದೀವಿ. ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಿದ್ದಾವೆ. ಸಿಂಪಲ್ ಆಗಿದೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ ಅನ್ನೋಂಥದ್ದು ನಮಗೆ ಗೊತ್ತಿದೆ. ಆಮೇಲೆ ಲೋಹಗಳೊಂದಿಗೆ ಆಮ್ಲಗಳು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತವೆ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಆಮೇಲೆ ಆಮ್ಲಗಳು H+ ಅಯಾನುಗಳನ್ನು ಹೊಂದಿರ್ತವೆ. H+ ಅಯಾನುಗಳನ್ನು ಹೊಂದಿರ್ತಾವಲ್ವ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಗುಣಲಕ್ಷಣಗಳನ್ನು ನೀವು ಎಕ್ಸಾಮ್ನಲ್ಲಿ ಬರೀಬೇಕಾಗತ್ತೆ, ಕೇಳ್ತಾರೆ ಆಲ್ಮೋಸ್ಟ್. ಪ್ರಮುಖ ಆಮ್ಲಗಳು ಯಾವ್ಯಾವು ಅಂತಂದರೆ ಲ್ಯಾಬಲ್ಲಿ ಬಳಸ್ತಕ್ಕಂಥವು: ಹೈಡ್ರೋಕ್ಲೋರಿಕ್ ಆಮ್ಲ HCl ಇದೆ, ಸಲ್ಫ್ಯೂರಿಕ್ ಆಮ್ಲ H2SO4 ಇದೆ, ಆಮೇಲೆ ನೈಟ್ರಿಕ್ ಆಮ್ಲ HNO3 ಇದೆ, ಆಮೇಲೆ ಅಸ್ಟಿಕ್ ಆಮ್ಲ CS3COH ಅಂತ ಇದೆ ಅಲ್ವಾ. ಇಷ್ಟೆಲ್ಲ ಇದೆ. ನೆಕ್ಸ್ಟು ಪ್ರತ್ಯಾಮ್ಲ ಬಗ್ಗೆ ನಾವು ನೋಡ್ತಾ ಹೋದರೆ, ಇದೆಲ್ಲ ನೋಡೋಣ ಆಮೇಲೆ ಈ ರಿಯಾಕ್ಷನ್ಸ್ ಎಲ್ಲ. ಫಸ್ಟ್ ನಾವು ಪ್ರತ್ಯಾಮ್ಲ ಬಗ್ಗೆ ನೋಡ್ತೇವೆ. ಕ್ಷಾರಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಸೋಡಿಯಂ ಹೈಡ್ರಾಕ್ಸೈಡ್ NaOH ಇದೆ. ಈ NaOH ನಾವು ಸಾಬೂನು ತಯಾರಿಕೆಯಲ್ಲಿ ಬಳಸ್ತೇವೆ, ಪೇಸ್ಟ್ ಪ್ರಕ್ರಿಯೆಗಳಲ್ಲಿ, ಕಾಗದ ಉದ್ಯಮಗಳಲ್ಲಿ ಬಳಸ್ತಾ ಇರ್ತವೆ. ಆಮೇಲೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದೆ, ಸುಣ್ಣದ ನೀರು ಅಲ್ವಾ, ಸುಣ್ಣದ ತಿಳಿ ನೀರು ಅಂತೇಳಿ ಕರಿತೇವೆ. ಕಟ್ಟಡ ನಿರ್ಮಾಣಗಳಲ್ಲಿ, ನೀರಿನ ಶುದ್ಧೀಕರಣಗಳಲ್ಲಿ ಬಳಸ್ತಾ ಹೋಗ್ತೇವೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನೋಡಿ, ಆ್ಯಂಟಾಸಿಡ್ ಮಾತ್ರೆಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತೇವೆ. ಯಾರಿಗಾದ್ರೂ ಆಮ್ಲೀಯತೆ ಆಯಿತು ಅಂತಂದರೆ, ಹೊಟ್ಟೆಯಲ್ಲಿ ಆಮ್ಲ ಹೆಚ್ಚಾಯಿತು ಸರ್, ಹೊಟ್ಟೆ ಗಡಬಡ ಆಗ್ತಾ ಇದೆ, ಸ್ವಲ್ಪ ಏನೋ ಹುಳಿ ಬಂದಂಗೆ ಆಗ್ತಾಯಿದೆ, ಹುಳಿ ತೇಗ ಬಂದಂಗೆ ಆಗುತ್ತೆ ಗಂಟ್ಲಲ್ಲಿ ಅಂತಂದಾಗ ಒಂದು ಕೆಲವು ಏನು ಮಾತ್ರೆಗಳು ಕೊಡುತ್ತಾರೆ. ಅದರಲ್ಲಿ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕರಿತೀವಿ ಇದನ್ನು, ಅಥವಾ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಈ ಆಮ್ಲವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಈ ಹೈಡ್ರಾಕ್ಸೈಡನ್ನು, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡನ್ನು, ಪ್ರತ್ಯಾಮ್ಲವನ್ನು ಬಳಸ್ತೇವೆ. ಓಕೆನಾ, ಈ ರೀತಿಯಲ್ಲಿದೆ. ಆಮೇಲೆ ಇನ್ನೂ ನಾವು ನೋಡ್ತಾ ಹೋದರೆ ಭಾಳ ಚೆನ್ನಾಗಿದೆ. ಈಗ ನೋಡಿ, ಪ್ರತ್ಯಾಮ್ಲಗಳ ಬಗ್ಗೆ ನೋಡ್ತಾ ಹೋಗೋಣ. ಇವು ಕಹಿ ರುಚಿಯುಳ್ಳ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತಕ್ಕಂತಹ ಜಿಡ್ಡಿನ ಸ್ಪರ್ಶವುಳ್ಳ ಸಂಯುಕ್ತಗಳು ಅಂತೇಳಿ ಕರಿತವೆ. ಕಹಿ ರುಚಿಯನ್ನು ಹೊಂದಿರ್ತವೆ ಸಹಜವಾಗಿ ಪ್ರತ್ಯಾಮ್ಲಗಳು. ಕೆಂಪು ಲಿಟ್ಮಸ್ ಬಣ್ಣವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ. ಜಿಡ್ಡಿನ ಸ್ಪರ್ಶವುಳ್ಳ ಸಂಯುಕ್ತಗಳು ಇವಾಗಿರ್ತವೆ. ಉದಾಹರಣೆಗೆ ಏನು, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಸಾಬೂನು ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸ್ತವೆ. ಸೋಡಿಯಂ ಹೈಡ್ರಾಕ್ಸೈಡ್ನ ಎಲ್ಲಿ ಬಳಸ್ತದೆ ಅಂತ ಕೇಳಿದರೆ, ಸಾಬೂನು ತಯಾರಿಕೆ, ಕೃತಕ ಬೆಣ್ಣೆಯನ್ನು ತಯಾರಿಕೆ ಇದನ್ನು ಬಳಸ್ತೇವೆ ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ತಯಾರಿಕೆ ಮೈನ್. ಆಮೇಲೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸುಣ್ಣದ ನೀರು ಅಲ್ವಾ, ಸುಣ್ಣದ ನೀರು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಸುಣ್ಣ ತಿಳಿ ನೀರು ಅಂತೇನು ಕರಿತೀವಲ್ಲ, ರೈಟ್. ಆಮೇಲೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಆ್ಯಂಟಾಸಿಡ್ ಆಗಿ ಇದನ್ನು ಬಳಸ್ತವೆ ಆಮ್ಲದ ನಿವಾರಣೆಗಾಗಿ ಅಂತ ಹೇಳಿದ್ನಲ್ವ. ಅದು ಆಮ್ಲಗಳಲ್ಲಿ ಆಗುತ್ತೆ. ಲವಣಗಳಲ್ಲಿ ಭಾಳಷ್ಟು ನಮೂನೆ ಇದ್ದಾವೆ ನಿಮಗೆ ನೋಡಿ. ಸೋಡಿಯಂ ಕ್ಲೋರೈಡು, ಪೊಟ್ಯಾಷಿಯಂ ನೈಟ್ರೇಟು, ಕ್ಯಾಲ್ಶಿಯಂ ಸಲ್ಫೇಟ್ ಅವೆಲ್ಲ ಇದೆ. ನಮಗೆ ಬೇಕಾದಂಥ ಲವಣಗಳೇನಿದ್ದಾವೆ ಅದನ್ನು ನೋಡ್ತಾ ಹೋಗೋಣ ಮೇಯ್ನಾಗಿ ಅಲ್ವ. ಇಲ್ಲಿ ನಮಗೆ ಲವಣಗಳು ಯಾವ ಬೇಕಾಗಿದ್ದಾವೆ ಅನ್ನೋಂಥದ್ದು ಇಲ್ಲಿದೆ ನಮಗೆ ಬೇಕಾಗಿರುವಂಥದ್ದು. ಫಸ್ಟ್ ಲವಣ ನೋಡಿ, ಸೋಡಿಯಂ ಕ್ಲೋರೈಡ್. ಇದನ್ನು ಹೆಂಗೆ ಉತ್ಪತ್ತಿ ಮಾಡ್ತೀವಿ ಅಂತಂದರೆ, ತಟಸ್ಥೀಕರಣ ಕ್ರಿಯೆಯಿಂದ ಮಾಡ್ತಾ ಇರ್ತವೆ. ಹೈಡ್ರೋಕ್ಲೋರಿಕ್ ಆಮ್ಲ HCl ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ವಾ, ಈ ನಡುವಿನ ತಟಸ್ಥೀಕರಣ ಕ್ರಿಯೆಯಿಂದಾಗಿ NaCl ಸಿಗುತ್ತೆ ನಮಗೆ. ಆಮ್ಲ ಇದು ಪ್ರತ್ಯಾಮ್ಲ. ಆಮ್ಲ ಪ್ರತ್ಯಾಮ್ಲಗಳು ಸೇರಿದಾಗ
ಲವಣ ಮತ್ತು ನೀರು ಬಿಡುಗಡೆ ಆಗುವುದನ್ನೇ ನಾವೇನಂತ ಕರಿತೀವಿ, ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಎಕ್ಸಾಮ್ನಲ್ಲಿ ತಟಸ್ಥೀಕರಣ ಕ್ರಿಯೆ ಅಂತೇಳಿದ್ರೆ ಕೇಳ್ತಾರೆ, ಇದನ್ನು ಬರೀಬೇಕಾಗುತ್ತೆ ಅಲ್ವಾ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಬಳಸಿದ್ದಾವೆ ಉದಾಹರಣೆಯಾಗಿ. ಸೊ ಇಲ್ಲಿ ಬರ್ತಾ ಇದೆ ನೋಡಿ. ಇದ್ರ ಉಪಯೋಗಗಳು ಏನಂತಂದರೆ ಆಹಾರ ಸಂರಕ್ಷಣೆಗೆ ಬಳಸ್ತವೆ, ಅಡಿಗೆಯಲ್ಲಿ ಬಳಸ್ತವೆ ಅಲ್ವಾ. ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪಾದನೆಯಾಗಿ ಬಳಸ್ತವೆ. ಎಲ್ಲ ಏನಿದ್ದಾವೆ ಸಾಲ್ಟ್ಸ್ ಬೇರೆ ಬೇರೆ, ಸೋಡಿಯಂ ಕಾರ್ಬೋನೇಟ್ ಆಗಿರ್ಬೋದು, ಸೋಡಿಯಂ ಬೈಕಾರ್ಬೋನೇಟ್ ಅದು ಚಲೋ ಪುಡಿ ಆಗಿರ್ಬೋದು, ಇವೆಲ್ಲದಕ್ಕೂ ಕಚ್ಚಾ ತೈಲ NaCl ಆಗಿರುತ್ತೆ. ಇಲ್ಲಿ ಕ್ಲೋರಿನ್ ಮತ್ತು ಸೋಡಿಯಂ ಕಾರ್ಬೋನೇಟ್ ತಯಾರಿಕೆಗೆ ಕಚ್ಚಾ ವಸ್ತು ಇದಾಗಿರ್ತದೆ ಅಲ್ವಾ. ಇವೆಲ್ಲವನ್ನು ನೀವು ಬರೆಯುವುದಾಗಿದೆ. ನೆಕ್ಸ್ಟ್ ನೋಡೋಣ ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನು ಕಾಸ್ಟಿಕ್ ಸೋಡಾ ಅಂತಲೂ ಕೂಡ ಕರಿತೇವೆ. ಇದನ್ನು ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಿಂದ ನಾವು ಇದನ್ನು ಉತ್ಪತ್ತಿ ಮಾಡುತ್ತೇವೆ. ಉಪ್ಪು ನೀರಿನ ಅಂದರೆ ವಿದ್ಯುತ್ ವಿಚ್ಛೇದನೆಯಿಂದ, ಅಂದರೆ ಇದನ್ನು ಉಪ್ಪು ನೀರು ಮತ್ತು ನೀರನ್ನು ಮಿಕ್ಸ್ ಮಾಡಿ, ಉಪ್ಪು ನೀರು ಅಂದರೆ ಕಾಮನ್ ಆಗಿದೆ, ಉಪ್ಪು ಸಾಲ್ಟ್ ಮತ್ತು ನೀರನ್ನು ಅಂದರೆ ಬ್ರೈನ್ ದ್ರಾವಣವನ್ನು ನೀವು ಕರೆಂಟ್ ಕೊಟ್ಟುಬಿಟ್ರೆ ಅಲ್ಲಿ ಏನಾಗುತ್ತೆ ಅಂದರೆ ವಿಭಜನೆ ಆಗುತ್ತಲ್ವ, ಅದನ್ನು ವಿದ್ಯುತ್ ವಿಭಜನೆ ಅಂತ ಕರಿತೀವಿ. ವಿದ್ಯುತ್ ವಿಭಜನೆಯಿಂದ ಏನಾಗುತ್ತೆ ಅಂತಂದರೆ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೇವೆ. ಕ್ಲಿಯರ್ ಇದೆ. ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಅಂತಂದರೆ ಇದೆ ಅಲ್ವಾ. ವಿದ್ಯುತ್ ವಿಭಜನೆಯಿಂದ ಈ ದ್ರಾವಣ ಇದೆಯಲ್ಲ, ಸೋಡಿಯಂ ಕ್ಲೋರೈಡ್ ದ್ರಾವಣ ಅಂತಂದರೆ ಬ್ರೈನ್ ದ್ರಾವಣ ಅಂತ ಕರಿತೀವಿ. ಬ್ರೈನ್ ದ್ರಾವಣಕ್ಕೆ ಕರೆಂಟನ್ನು ಪಾಸ್ ಮಾಡಿದಾಗ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು ಪಡ್ಕೊಳ್ಬೋದಾಗಿದೆ. ಸೊ ರಾಸಾಯನಿಕ ಈ ಥರ ಇರುತ್ತೆ. NaCl, ವಾಟರ್ ಇದೆ, ಎರಡು ಮೇಯ್ನ್ ಇಲ್ಲಿ ಇದು ಇರುವಂಥದ್ದು. ಸೊ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ನು, ಹೈಡ್ರೋಜನ್ ಇಲ್ಲಿ ಬಿಡುಗಡೆ ಆಗ್ತದೆ ನಿಮಗೆ ಅಲ್ವಾ. ಈ ಮೂರುಗಳದ್ದು ನಾನು ಮೇಲೆ ಮತ್ತೆ ಮಾತಾಡ್ತೀನಿ ನಾನು. ಓಕೆ, ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾದರೆ. ಸೊ ಬ್ಲೀಚಿಂಗ್ ಪೌಡರನ್ನು ನಾವು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತಲೂ ಕೂಡ ಕರಿತೇವೆ. ಈ ಸೂತ್ರ ನೋಡಿ, CA(ClO2) ಅಂತಾರು ಬರಿಬೋದು, CaOCl2 ಅಂತಾರು ಬರಿಬೋದಾಗಿದೆ. ಸಂಶ್ಲೇಷಣೆ ಅಂದರೆ ಹೆಂಗೆ ಉತ್ಪತ್ತಿ ಮಾಡ್ತೀವಿ ಅಂತೇಳಿ, ಒಣ ಸುಣ್ಣದ ಪುಡಿ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಒಣ ಸುಣ್ಣದ ಪುಡಿ ಇರಬೇಕದು. ಅದರ ಮೇಲೆ ಕ್ಲೋರಿನ್ ಅನಿಲವನ್ನು ಹಾಯಿಸಿಬಿಟ್ರೆ ನಮಗೆ ಆಟೋಮೆಟಿಕಲಿ ಈ ಬ್ಲೀಚಿಂಗ್ ಪೌಡ್ರ್ ಸಿಗುತ್ತೆ ನೋಡಿ. ಇದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಒಣ ಪುಡಿ. ಇದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ನಾವು ಕ್ಲೋರಿನನ್ನು ಹಾಯಿಸ್ತಾ ಇದ್ದೀವಿ. ಕ್ಲೋರಿನ್ ಹಾಯಿಸಿದಾಗ ನಮಗೇನಾಗುತ್ತೆ, ಚಲೋ ಪಿಡಿ ಸಿಗ್ತಾ ಇದೆ, ಬ್ಲೀಚಿಂಗ್ ಪೌಡ್ರ್ ಸಿಗ್ತಾ ಇದೆ. ಬ್ಲೀಚಿಂಗ್ ಪೌಡ್ರಲ್ಲಿ ನಾವು ಚಲೋ ಪಿಡಿ ಅಂತೇಳಿ ಕರಿತಾ ಇದ್ದೀವಿ. ಪ್ಲಸ್ ಹೈಡ್ರೋಜನ್ಗೆ ವಾಟರ್ ಬಿಡುಗಡೆ ಆಗ್ತಾಯಿದೆ. ಉಪಯೋಗಗಳೇನು, ಬಟ್ಟೆ ಮತ್ತು ಕಾಗದದ ತಿರುಳನ್ನು ನೋಡಿ ಬಿಳುಪುಗೊಳಿಸಲಿಕ್ಕೆ, ಬಟ್ಟೆಯನ್ನು ಬಿಳುಪುಗೊಳಿಸಲಿಕ್ಕೆ ಈ ಬ್ಲೀಚಿಂಗ್ ಪೌಡರನ್ನು ಬಳಸ್ತಾ ಇರ್ತೀವಿ. ನೀರಿನ ಕ್ರಿಮಿ ನಾಶಕಗೊಳಿಸಲು ಕೂಡ ಬಳಸ್ತೇವೆ. ಆಮೇಲೆ ಆಕ್ಸಿಡೈಡೆಂಟ್ ಏಜೆಂಟ್ ಆಗಿ ಕೂಡ ಇದನ್ನು ನಾವು ಬಳಸ್ತೇವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರ್ತಾ ಇದೆ ನೋಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಸೂತ್ರ ಏನಿದೆ ನೋಡಿ, ಕ್ಯಾಲ್ಶಿಯಂ ಸಲ್ಫೇಟ್ ME ಹೈಡ್ರೇಟ್ ಇದೆ. ಕ್ಯಾಲ್ಶಿಯಂ ಸಲ್ಫೇಟ್ ಅಲ್ವಾ, 2 ವಾಟರ್ ಇತ್ತಂದರೆ ಜಿಪ್ಸಮ್ ಅಂತ ಕರಿತೀವಿ. ಈ ಜಿಪ್ಸಮನ್ನು ಬಿಸಿ ಮಾಡಬೇಕು. ಎಲ್ಲಿವರೆಗೆ, 373 ಕೆಲ್ವಿನ್ ತಾಪಮಾನದವರೆಗೆ ಕಾಸಿದಾಗ ಅದು ನಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಕೊಡುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೂತ್ರ ನೋಡಿ, ಕ್ಯಾಲ್ಶಿಯಂ ಸಲ್ಫೇಟ್ ME ಹೈಡ್ರೇಟ್ ಅಲ್ವಾ. ಓಕೆ, ಇದು ನೋಡಿ ಕ್ಯಾಲ್ಶಿಯಂ ಸಲ್ಫೇಟು 2H2 ಅಂದರೆ ಪೂರ್ತಿ. ಇದು ಕ್ಯಾಲ್ಶಿಯಂ ಸಲ್ಫೇಟ್ನಲ್ಲಿ ಎಷ್ಟು ಅಣುಗಳಿದಾವೆ ಅಂತ ಕೇಳ್ತಾರೆ. ನೀರಿನ ಅಣುಗಳು ಅಂದರೆ ಕ್ರಿಸ್ಟಲೈಸ್ಡ್ ವಾಟರ್ ಅಂತ ನೀರಿನಗಳು 2 ಅಂತ ಹೇಳ್ಬೇಕಾಗುತ್ತೆ. ಇದನ್ನು ಹೀಟ್ ಮಾಡಬೇಕು. ಇದನ್ನು ಹೀಟ್ ಮಾಡಿದಾಗ ಏನಾಗುತ್ತೆ, ಎಲ್ಲಿವರೆಗೆ ಹೀಟ್ ಮಾಡಬೇಕು, 373 ಕೆಲ್ವಿನ್ ತಾಪವನ್ನು ಹೀಟ್ ಮಾಡಿದಾಗ ನಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗ್ತಾ ಇದೆ. ಇದರ ಉಪಯೋಗಗಳು ನಿಮಗೆ ಗೊತ್ತೇ ಇದೆ. ಮೂಳೆ ಮುರಿತಗಳಲ್ಲಿ ಮೂಳೆಗಳನ್ನು ಸರಿಪಡಿಸಲಿಕ್ಕೆ ಇದನ್ನು ಬಳಸ್ತವೆ. ಮತ್ತು ಆಟಿಕೆಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ತಯಾರಿಸಲು ಬಳಸ್ತವೆ. ಅಗ್ನಿ ನಿರೋಧಕ ವಸ್ತುವಾಗಿ ಕೂಡ ಇದನ್ನು ನಾವು ಬಳಸ್ತಾ ಇರ್ತೇವೆ. ಭಾಳ ಇಂಪಾರ್ಟೆಂಟ್ ಇದೆ. ಆಮೇಲೆ ಸೋಡಿಯಂ ಕಾರ್ಬೋನೇಟ್ ನೋಡಿ, ವಾಷಿಂಗ್ ಸೋಡಾ ಅಂತೇನು ಕರಿತೇವೆ, Na2CO3 ಸಾಲ್ವೆ ಪ್ರಕ್ರಿಯೆ ಅಂದರೆ ಹೇಳ್ತೀನಿ. ಇದನ್ನು ಈ NaCl ಪ್ಲಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸೇರಿದಾಗ ಏನಾಗುತ್ತೆ, ಇಲ್ಲಿ Na2CO3 ಸೋಡಿಯಂ ಕಾರ್ಬೋನೇಟ್ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಪ್ಲಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಇಲ್ಲಿ ಬರ್ತಾ ಹೋಗುತ್ತೆ. ಉಪಯೋಗಗಳೇನು, ಸೋಡಿಯಂ ಕಾರ್ಬೋನೇಟ್ ಉಪಯೋಗಗಳು ಗಾಜು ತಯಾರಿಕೆಯಲ್ಲಿ ಬಳಸ್ತವೆ, ಸಾಬೂನು ತಯಾರಿಕೆಯಲ್ಲಿ, ಕಾಗದ ತಯಾರಿಕೆಯಲ್ಲಿ, ಇಷ್ಟು ಕಾರ್ಖಾನೆಗಳಲ್ಲಿ ಇವುಗಳನ್ನು ಬಳಸ್ತಾ ಇದ್ದೀವಿ ನಾವು. ನೀರಿನ ಕಠಿಣತೆಯನ್ನು ನಿವಾರಿಸಲಿಕ್ಕೆ ಕೂಡ ಇದನ್ನು ಬಳಸ್ತಾ ಇದ್ದೇವೆ. ನೀರಿನ ಗಡಸುತನವನ್ನು ನಿವಾರಣೆ ಮಾಡಲಿಕ್ಕೆ ಅಲ್ವಾ, ನೀರಿನ ಕಠಿಣತೆಯನ್ನು ನಿವಾರಿಸಲಿಕ್ಕೆ ನಾವು ಸೋಡಿಯಂ ಕಾರ್ಬೋನೇಟನ್ನು ಬಳಸ್ತೇವೆ ಅಂತ ಇದು ಗೊತ್ತಿರಬೇಕು ನಿಮಗೆ. ಸೋಡಿಯಂ ಕಾರ್ಬೋನೇಟ್ ರೈಟಾ. ಆಮೇಲೆ ಸೋಡಿಯಂ ಬೈಕಾರ್ಬೋನೇಟ್ ನೋಡಿ, ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಅಡುಗೆ ಸೋಡಾ. ಇದು ಸಿಂಪಲ್ ಆಗಿ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅಂತ ಏನು ಕರಿತೇವೆ. NaHCO3 ಇರ್ತದೆ. ಎಲ್ಲಿ ಹೆಚ್ಚು ಬರುತ್ತೆ ನೋಡಿ ಅಲ್ಲಿ ಅಡುಗೆ ಸೋಡಾ, ಹೋಮ್ ಅಂತ ನೆನ್ಪಿಟ್ಕೊಳ್ಳಿ. ಸೋಡಿಯಂ ಕಾರ್ಬೋನೇಟನ್ನು
ದ್ರಾವಣದ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸೋದ್ರಿಂದ ಈ ಸೋಡಿಯಂ ಕಾರ್ಬೊನೇಟ್ ದ್ರಾವಣ ಅಲ್ವಾ, ಅಂದರೆ ನೀರು ಸೇರಿದಾಗ ದ್ರಾವಣ ಆಗುತ್ತೆ. ಸೋಡಿಯಂ ಕಾರ್ಬೊನೇಟ್ ಪ್ಲಸ್ ವಾಟರ್ ಸೇರಿದ್ರೆ ದ್ರಾವಣ ಆಗುತ್ತೆ, ಅಂದರೆ ಸೋಡಿಯಂ ಕಾರ್ಬೊನೇಟ್ ದ್ರಾವಣ ಆಗುತ್ತೆ. ಅದಕ್ಕೆ ನೀವು ಕಾರ್ಬನ್ ಡೈಆಕ್ಸೈಡ್ನ ಸೇರಿಬಿಟ್ರೆ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ಇದು ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಅಡಿಗೆ ಸೋಡಾ ಏನಂತ ಕರಿತೀವಲ್ಲ, ಬೇಕಿಂಗ್ ಸೋಡಾ, ಅಡಿಗೆ ಸೋಡಾ, ಇದು ಬರ್ತಾ ಹೋಗುತ್ತೆ. ಇದರ ಉಪಯೋಗಗಳನ್ನು ನೋಡಿ. ಅಡಿಗೆಗಳಲ್ಲಿ ಬೇಕಿಂಗ್ ಪೌಡ್ರನ್ನ ಒಂದು ಘಟಕವಾಗಿ ಬಳಸ್ತೇವೆ. ಅಡಿಗೆಗಳಲ್ಲಿ ಗರಿಗೆರದ ಪಕೋಡ ತಯಾರಿಕೆಯಲ್ಲಿ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಬೇಕಿಂಗ್ ಪೌಡ್ರ್ ಒಂದು ಘಟಕವಾಗಿ ಬೇಕರಿಗಳಲ್ಲಿ ಬಳಸ್ತಾ ಇರ್ತವೆ. ಅಗ್ನಿಶಾಮಕಗಳಲ್ಲಿ ಅಗ್ನಿಯನ್ನು ನಂದಿಸಲಿಕ್ಕೆ ಬಳಸ್ತವೆ. ಆಮೇಲೆ ಆ್ಯಂಟಾಸಿಡ್ ಆಗಿ ಕೂಡ ಇದನ್ನು ನಾವು ಬಳಸ್ತೇವೆ. ಈಗ ಅಜೀರ್ಣತೆ ಉಂಟಾದಾಗ ಈ ಸೋಡಿಯಂ ಕಾರ್ಬೊನೇಟ್ ಅಡುಗೆ ಸೋಡಾವನ್ನು ನಾವು ಸೇವಿಸ್ಬೋದಾಗಿದೆ. ಒಂದು ಗ್ಲಾಸಲ್ಲಿ ಈ ಪುಡಿಯನ್ನು ಹಾಕ್ಕೊಂಡು, ಒಂದು ಚಮಚ ಪುಡಿಯನ್ನು ಹಾಕ್ಕೊಂಡು ಅದನ್ನು ಆರಾಮಾಗಿ ಸೇವಿಸ್ಬಿಟ್ರೆ ಸ್ವಲ್ಪ ಏನಾಗುತ್ತೆ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ಏನಾದರೂ ಉಂಟಾಗಿತ್ತು ಅಂತಂದರೆ ಅದನ್ನು ತಟಸ್ಥವಾಗಿ ಇದನ್ನು ಮಾಡ್ಬೋದಾಗಿದೆ. ಆ್ಯಂಟಾಸಿಡ್ ಆಗಿ ಬಳಸ್ತೀವಿ ಅಂದರೆ ಸಾಕು, ನೀವು ಸಿಂಪಲಾಗಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಭಾಳ ಮುಖ್ಯ ಆಗುತ್ತೆ. ಈ ಪ್ರಕ್ರಿಯೆ ಅಂತಂದರೆ ಉಪ್ಪು ನೀರಿನ ಅಂದರೆ ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ವಿದ್ಯುತ್ ವಿಭಜನೆ ಮೂಲಕ ನಾವು ಇದನ್ನು ಮಾಡ್ತೀವಿ ಅಂತ ಅನ್ನುವಂಥದ್ದು ಕ್ಲೋರೋ ಅಲ್ಕಲಿ ಪ್ರಕ್ರಿಯೆಯಲ್ಲಿ. ಆಮೇಲೆ ಉತ್ಪನ್ನಗಳೇನು ಬರುತ್ತೆ, ಕ್ಲೋರಿನ್ ಬರ್ತದೆ, ಅಲ್ಕಲಿ ಕೂಡ ಬರೋದರಿಂದ ಎರಡನ್ನೂ ಸೇರಿಸಿ ನಾವು ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅಂತೇಳಿ ಇಲ್ಲಿ ಕರಿತಾ ಇದ್ದೀವಿ. ಸೊ ಆ್ಯನೋಡ್ನಲ್ಲಿ ಕ್ಲೋರಿನ್ ಗ್ಯಾಸ್ ಬಿಡುಗಡೆ ಆಗುತ್ತೆ, ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ನು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಈ ಕಡೆಗೆ ಬಿಡುಗಡೆ ಆಗ್ತಾ ಹೋಗುತ್ತೆ. ಕ್ಲೋರಿನನ್ನು ಎಲ್ಲಿ ಬಳಸ್ತೀವಿ ನೋಡಿ, ನೀರನ್ನು ಶುದ್ಧೀಕರಿಸಲು PVCಗಳಲ್ಲಿ, ಕೀಟನಾಶಕಗಳ ತಯಾರಿಕೆಯಲ್ಲಿ ಇಲ್ಲಿ ಬಳಸ್ತಾ ಇರ್ತವೆ. ಕ್ಲೋರಿನನ್ನು ಬಳಸಲಿಕ್ಕೆ ಸ್ಪೆಷಲಾಗಿ ನೀರಿನ ಶುದ್ಧೀಕರಣ, ಕೀಟನಾಶಕ ತಯಾರಿಕೆಯಲ್ಲಿ PVC ಇವೆಲ್ಲ ಬಳಸ್ತಾ ಇರ್ತವೆ. ಹೈಡ್ರೋಜನ್ನನ್ನು ಅಮೋನಿಯಾ ತಯಾರಿಕೆಯಲ್ಲಿ, ಮದ್ಯಸಾರಗಳ ತಯಾರಿಕೆಯಲ್ಲಿ, ರಾಕೆಟ್ ಇಂಧನವಾಗಿ ಕೂಡ ಬಳಸ್ತವೆ. ಸೋಡಿಯಂ ಹೈಡ್ರಾಕ್ಸೈಡ್ ನೋಡಿ ಸಾಬೂನು, ಕಾಗದ, ಜವಳಿ ಉದ್ಯಮಗಳಲ್ಲಿ ಇದನ್ನು ಬಳಸ್ತಾ ಇರ್ತೇವೆ ಅಂತ ಹೇಳಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಾಗಿದೆ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅಲ್ವಾ. ಸೊ ಇಷ್ಟು ಇಂಪಾರ್ಟೆಂಟ್ ಏನಿದಾವಲ್ಲ ಇವು ಲವಣಗಳು, ಇದ್ರ ಮೇಲೆ ಒಂದು ಪ್ರಶ್ನೆ ನಿಮಗೆ ಬಂದೇ ಬರ್ತದೆ. ಪ್ರಮುಖವಾಗಿ ಇದು ನೋಡ್ಕೊಂಡು ತೊಗೊಳ್ಬೇಕಾಗತ್ತಲ್ವ. ಇನ್ನು ನೋಡೋಣ ಏನೆಲ್ಲ ಇದೆ ಇದರೊಳಗಡೆ ಅನ್ನುವಂಥದ್ದು. ಈಗ ನೋಡಿ ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ. ಲವಣಗಳಲ್ಲಿ ನೋಡಿ ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್ ಸೇರಿದಾಗ, ಅಂದರೆ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿದಾಗ ಏನಾಗುತ್ತೆ, ಒಂದು ಲವಣ ಸೋಡಿಯಂ ಕ್ಲೋರೈಡ್ ನೀರು ಬಿಡುಗಡೆ ಆಗೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೋಡಿಯಂ ಕ್ಲೋರೈಡ್ ಹೆಂಗೆ ಉತ್ಪತ್ತಿ ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಕೂಡ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ನಿಮಗೆ ನೋಡಿ. ಇನ್ನೊಂದ್ಸಲ ನಾನು ಕರೆಕ್ಟ್ ಅಷ್ಟು ಲವಣಗಳ ಬಗ್ಗೆ ಹೇಳ್ಬಿಡ್ತೀನಿ. ಇಲ್ಲಿಗೆ ಸಂಶ್ಲೇಷಣೆ ಹೆಂಗೆ ಮಾಡೋದು, HCl + NaOH ಸೇರಿದಾಗ NaCl + ವಾಟರ್ ಬಿಡುಗಡೆ ಆಗುತ್ತೆ. ಈ ಸೋಡಿಯಂ ಕ್ಲೋರೈಡ್ನ ಎಲ್ಲಿ ಬಳಸ್ತೇವೆ ನಾವು, ಆಹಾರದ ರುಚಿಕಾರಕವಾಗಿ ಬಳಸ್ತೇವೆ, ಸಂರಕ್ಷಕವಾಗಿ ಬಳಸ್ತೇವೆ, ಇತರ ಲವಣಗಳ ತಯಾರಿಕೆ ಇದನ್ನ ಬಳಸ್ತಾ ಇರ್ತವೆ ಅಲ್ವಾ. ಬ್ಲೀಚಿಂಗ್ ಪೌಡರ್ ನೋಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತೇನು ಕರಿತೇವೆ, ಅಥವಾ ಚಲೋ ಪುಡಿ ಅಂತಲೂ ಕೂಡ ಕರಿತೀವಲ್ವ. ಇದು ನೆನ್ಪಿಟ್ಕೊಳ್ಬೇಕು ನೀವು. ಬ್ಲೀಚಿಂಗ್ ಪೌಡರ್ ಅಂದರೆ ಚಲೋವೆ ಪುಡಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಆಲ್ರೆಡಿ ಹೇಳಿದ್ನಲ್ವ, ಒಣದಿರಬೇಕಿದು. ಇದಕ್ಕೆ ನಾವು ಕ್ಲೋರಿನ್ ಗ್ಯಾಸನ್ನು ಹಾಯಿಸಿಬಿಟ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬಿಡುಗಡೆ ಆಗುತ್ತೆ, ಪ್ಲಸ್ ವಾಟರ್ ಬಿಡುಗಡೆ ಆಗುತ್ತೆ. ಬಟ್ಟೆ ಬ್ಲೀಚಿಂಗಲ್ಲಿ ಅಂದರೆ ಹೊಳಪನ್ನು ಮಾಡಲಿಕ್ಕೆ ಆಲ್ರೆಡಿ ಅಲ್ಲಿ ಹೇಳಿದ್ನಲ್ವ, ಬಟ್ಟೆಗಳಿಗೆ ಹೊಳಪನ್ನು ಕೊಡಲಿಕ್ಕೆ, ಆಮೇಲೆ ನೀರನ್ನು ಕ್ರಿಮಿನಾಶಕವಾಗಿ ಇದನ್ನು ನಾವಿಲ್ಲಿ ಬಳಸ್ತಾ ಇರ್ತವೆ. ಅಲ್ಲಿ ಬೇಕಿಂಗ್ ಸೋಡಾವನ್ನು ನೋಡಿ ಹೆಂಗೆ ಉತ್ಪತ್ತಿ ಮಾಡ್ತೀವಿ ಅಂತಂದರೆ NaCl ಇದು ಬರಲೇಬೇಕು, ಖಚಿತ ಇಲ್ಲ ನಮಗೆ. NaCl ಪ್ಲಸ್ ವಾಟರ್ ಅಂದರೆ ಇದು ಬ್ರೈನ್ ದ್ರಾವಣ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸೇರಿಸ್ತೇವೆ, ಪ್ಲಸ್ ಅಮೋನಿಯಾ ಸೇರಿಸ್ತೇವಲ್ವ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಅಮೋನಿಯಾ ಸೇರಿಸಿಬಿಟ್ರೆ ಅಂತಂದರೆ ನಿಮಗೆ ಇಲ್ಲೇನಾಗುತ್ತೆ ಅಂದರೆ ಒಂದು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಬರುತ್ತೆ, ಜೊತೆಗೆ ಅಮೋನಿಯಂ ಕ್ಲೋರೈಡ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಅಡುಗೆಯಲ್ಲಿ ಗರಿಗರಿಯಾದ ಪಕೋಡ ತಯಾರು ಮಾಡಲಿಕ್ಕೆ ಅಂತೆಲ್ಲ ಬರೆದಿವಲ್ಲ, ಆ್ಯಂಟಾಸಿಡ್ ಆಗಿ ಬಳಸ್ತೇವೆ. ಅಗ್ನಿಶಾಮಕದಲ್ಲಿ ಅಗ್ನಿಯನ್ನು ಆರಿಸಲಿಕ್ಕೆ, ಶಮನ ಮಾಡಲಿಕ್ಕೆ ಇಲ್ಲಿ ಬಳಸ್ತೇವೆ. ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೊನೇಟ್ ನೋಡಿ ಇದನ್ನು 2NaHCO ಇದೆಯಲ್ಲ, ಅದು ಬೇಕಿಂಗ್ ಸೋಡಾ. ಅಡುಗೆ ಸೋಡಾವನ್ನು ನೀವು ಕಾಯಿಸಿಬಿಟ್ರೆ ಬಿಸಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಬಿಸಿ ಮಾಡಿದಾಗ ಆರಾಮಾಗಿ ಇಲ್ಲಿ ನಿಮಗೆ ವಾಷಿಂಗ್ ಸೋಡಾ ಸಿಗುತ್ತೆ. ಜೊತೆಗೆ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಬರ್ತಾ ಹೋಗುತ್ತೆ. ಉಪಯೋಗಗಳೇನಂತಂದರೆ ವಾಷಿಂಗ್ ಸೋಡಾದ ಗಾಜು, ಸಾಬೂನು, ನೀರಿನ ಕಠಿಣತೆ ನಿವಾರಣೆ ಮೇಯ್ನ್ ಇದೆ. ನೀರಿನ ಕಠಿಣ ಗಡಿಸದ ನಿವಾರಣೆ, ಗಾಜಿನ ಕಾರ್ಖಾನೆಯಲ್ಲಿ, ಸಾಬೂನು ಕಾರ್ಖಾನೆಗಳಲ್ಲಿ ನೀರಿನ ಕಠಿಣತೆ ನಿವಾರಣೆ ಮಾಡಲಿಕ್ಕೆ ಇಲ್ಲಿ ಕೂಡ ಬಳಸ್ತಾ ಇರ್ತೇವೆ. ಸೊ ಇದೆಲ್ಲ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಈಗ ಸಿಂಪಲ್ ಅಲ್ವಾ. ಇಲ್ಲಿ ಈ ಕ್ಲೋರೋ ಅಲ್ಕಲಿ ಕ್ರಿಯೆಯಲ್ಲಿ ನೋಡಿ ಈ ಥರ ದೊಡ್ಡ ಕ್ರಿಯೆ ನಡೀತಾ ಇರ್ತದಲ್ಲಿ. ಕ್ಲೋರೋ ಅಲ್ಕಲಿ ಕ್ರಿಯೆಯಲ್ಲಿ ಅಂತಂದರೆ ಉಪ್ಪಿನ ಬ್ರೈನ್ ದ್ರಾವಣ ಅಂದರೆ ಇದೆ. ಸೋಡಿಯಂ ಕ್ಲೋರೈಡ್ಗೆ ವಾಟರ್ನ ಸೇರಿಸಿದಾಗ ಇದು ಬ್ರೈನ್ ದ್ರಾವಣ ಆಗುತ್ತೆ. ಈ ಬ್ರೈನ್ ದ್ರಾವಣ ನೀವೇನಾದರೂ ಸೇರಿಸಿದ್ರಂತಂದರೆ ಒಂದು ಇದರಲ್ಲಿ ಸೇರಿಸಿ
ನಾವು ಕರೆಂಟನ್ನು ಪಾಸ್ ಆಗಿದ್ದೇ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಮತ್ತು ಹೈಡ್ರೋಜನ್ ಸಿಗ್ತಾ ಹೋಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ನ ಸಾಬೂನು, ಡಿಟರ್ಜೆಂಟ್, ಕಾಗದ ಉದ್ಯಮಗಳಲ್ಲಿ ಬಳಸ್ತಾ ಇರ್ತವೆ. ಕ್ಲೋರಿನನ್ನು PVC ಕೀಟನಾಶಕಗಳು, ಬ್ಲೀಚಿಂಗ್ ಪೌಡ್ರಲ್ಲಿ ಬಳಸ್ತಾ ಇರ್ತವೆ. ಇಲ್ಲ ಹೈಡ್ರೋಜನ್ ಇಂಧನ, ಅಮೋನಿಯಾ ತಯಾರಿಕೆ, ಗೊಬ್ಬರಗಳಿಗೆಲ್ಲ ಬಳಸ್ತಾ ಇರ್ತವೆ. ಈ ಲವಣಗಳ ವ್ಯತ್ಯಾಸಗಳು ಕೊಡ್ತಾ ಹೋಗ್ತಾನೆ ನಿಮಗೆ ಭಾಳ ಮಜವಾಗಿ ಸಿಂಪಲಾಗಿ ನೋಡ್ಬೋದು. ನೀವು ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸೋಡಿಯಂ ಕ್ಲೋರೈಡ್ ಹೌದಾ, ಸಂಶ್ಲೇಷಣೆ ಹೆಂಗೆ ಮಾಡ್ತೇವೆ? HCl NaOH, NaSl ವಾಟರ್ ಬರ್ತಾ ಇದೆ. ಆಹಾರ ಸಂರಕ್ಷಕವಾಗಿ ಬಳಸ್ತೇವೆ, ಇತರ ಲವಣಗಳ ತಯಾರಿಕೆಯಲ್ಲಿ ಬಳಸ್ತಾ ಹೋಗ್ತೇವೆ. ಸೋಡಿಯಂ ಹೈಡ್ರಾಕ್ಸೈಡನ್ನು ಕಾಸ್ಟಿಕ್ ಸೋಡಾ ಅಂತ ಕರಿತೇವೆ. ಸೂತ್ರ ಇದೆ NaCl ಪ್ಲಸ್ ವಾಟರ್ ಅಲ್ವಾ, NaOH, ಕ್ಲೋರಿನ್, ವಾಟರ್, ವಿದ್ಯುತ್ ವಿಭಜನೆ ಮುಖಾಂತರ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಪಡಿತೇವೆ. ಸಾಬೂನು, ಡಿಟರ್ಜೆಂಟು, ಕಾಗದ, ನಾರು ತಯಾರಿಕೆಯಲ್ಲಿ ಇದನ್ನು ಬಳಸ್ತಾ ಇರ್ತವೆ. ಕ್ಲಿಯರ್ ಇದೆಯಾ? ಸಾಬೂನಲ್ಲಿ ಹೆಚ್ಚಾಗಿ ಬಳಸ್ತೀವಲ್ಲ ಸೋಡಿಯಂ ಹೈಡ್ರಾಕ್ಸೈಡನ್ನು, ಡಿಟರ್ಜೆಂಟಲ್ಲಿ ಬಳಸ್ತೇವೆ, ಕಾಗದ, ನಾರು ತಯಾರಿಕೆಯಲ್ಲಿ ಬಳಸ್ತಾ ಇರ್ತೇವೆ. ಆಮೇಲೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಬ್ಲೀಚಿಂಗ್ ಪೌಡ್ರ್ ಅಂತ ಏನು ಕರಿತಾ ಇದ್ದೇವೆ, ಇದನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಕ್ಲೋರಿನ್ಗೆ ಕ್ಲೋರಿನನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ನೀವು ಹಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬರುತ್ತೆ. ಸೊ ಬಟ್ಟೆ ಬ್ಲೀಚಿಂಗಲ್ಲಿ, ನೀರು ಕ್ರಿಮಿನಾಶಕ ಇದರಲ್ಲಿ ಬಳಸ್ತಾ ಇರ್ತೀವಿ ಅಂತ ಹೇಳಿದ್ವಿ. ಸೋಡಿಯಂ ಬೈಕಾರ್ಬೊನೇಟ್ ನೋಡಿ, NaCl, ವಾಟರು, CO2, NaCl ಇಷ್ಟು ಸೇರಿದಾಗ ಇದು ಬ್ರೈನ್ ದ್ರಾವಣಕ್ಕೆ ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ ಸೇರ್ಕೊಂಡ್ಬಿಟ್ರೆ ನಿಮಗೆ ಆಟೋಮೆಟಿಕಲಿ ಇಲ್ಲಿ ಸೋಡಿಯಂ ಬೈಕಾರ್ಬೊನೇಟ್ ಬರುತ್ತೆ. ಅಡಿಗೆ ಸೋಡಾ ಅಂತ ಕರಿತೀವಲ್ಲ, ಅಡಿಗೆಗಳಲ್ಲಿ ಬಳಸ್ತೇವೆ, ಆಂಟಾಸಿಡ್ ಆಗಿ ಬಳಸ್ತೇವೆ, ಅಗ್ನಿಶಾಮಕದಲ್ಲಿ ಬಳಸ್ತೇವೆ ಅಂತ ಬರ್ಬಿಟ್ಟು ಸಾಕಾಗುತ್ತೆ. ಆಮೇಲೆ ಸೋಡಿಯಂ ಕಾರ್ಬೊನೇಟನ್ನು ನೋಡಿ, ಇದನ್ನು ಅಡಿಗೆ ಸೋಡಾವನ್ನು ನೀವು ಕಾಸಿಬಿಟ್ರೆ ಆಟೋಮೆಟಿಕಲಿ ಸೋಡಿಯಂ ಕಾರ್ಬೊನೇಟ್ ಬರುತ್ತೆ. ಗಾಜು, ಸಾಬೂನು, ಕಾಗದ ತಯಾರಿಕೆ, ನೀರಿನ ಕಠಿಣತೆ ಇದು ನೆನಪಿರಲಿ ಅಲ್ವಾ. ಕ್ರಿಮಿನಾಶಕದಲ್ಲಿ ಇದನ್ನು ಬಳಸ್ತೇವೆ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡನ್ನು. ಆಮೇಲೆ ನೀರಿನ ಕಡಿಸ್ತನ್ನು ನಿವಾರಣೆ ಮಾಡಲಿಕ್ಕೆ ಸೋಡಿಯಂ ಕಾರ್ಬೊನೇಟನ್ನು ಬಳಸ್ತೇವೆ. ಇದನ್ನು ನೀವು ಕರೆಕ್ಟಾಗಿ ನೆನಪಿಟ್ಟಿದ್ದಾದರೆ ಆರಾಮಾಗಿ ನೀವು ನೆನಪಿಡ್ಬೋದು. ನೋಡಿ, ಆಮ್ಲಗಳು ಹುಳಿ ರುಚಿನ ಹೊಂದಿದ್ದಾವೆ, ನೀರಿನ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ ಅಂತ ಗೊತ್ತಿದೆ. ಕಹಿ ರುಚಿ ಹೊಂದಿದ್ದಾವೆ ಕ್ಷಾರಗಳು ಅಂತಂದರೆ ಪ್ರತ್ಯಾಮ್ಲಗಳು. ಜಾವ ಸ್ಪರ್ಶವನ್ನು ಹೊಂದಿರ್ತವೆ. ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಭಾಳಷ್ಟು ಈಸಿಯಾಗಿ ನೀವು ತಿಳ್ಕೊಬೋದು, ಏನು ತೊಂದರೆ ಏನಿಲ್ಲ. ಇಷ್ಟು ಸಿಂಪಲಾಗಿರ್ತಕ್ಕಂಥ ಪಾಠ ಇದು. ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ನಾನು ಓಪನ್ ಮಾಡಿ ತೋರಿಸಿದ್ದೆ ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ನೋಡ್ಬೋದು ನಿಮಗೆ ಈಸಿಯಾಗಿ. ಅಲ್ಲಿ ಕೂಡ ಸಿಂಪಲ್ ಇದೆ. ನೋಡಿ, 10th ಕನ್ನಡ ಸೈನ್ಸ್ ಅಲ್ವಾ, ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೇ ಥರ ಇರುತ್ತೆ. ಅದೇನು ಡಿಫ್ರೆಂಟ್ ಏನು ಇರೋದಿಲ್ಲ ನಮಗೆ ಅಲ್ಲಿ. ಅದೊಂದು ಸ್ವಲ್ಪ ನೋಡಿಬಿಡೋಣ ಅಂತ ಅಷ್ಟೇ, ಸಿಂಪಲ್ ಆಗಿದೆ ನೋಡಿ. ಇಲ್ಲಿ ಒಂದು ಪಾಯಿಂಟ್ ಇದೆ. ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆಯು ತೀವ್ರ ಬಹಿರುಷ್ಣಕವಾಗಿರುತ್ತೆ ಅಂತ ಕೇಳಿದ್ದಾರೆ. ಹೌದು, ಆಮ್ಲ ಮತ್ತು ಪ್ರತ್ಯಾಮ್ಲ ನೀರಿನಲ್ಲಿ ವಿಲೀನಗೊಳಿಸಬೇಕಾದ್ರೆ ಅದು ಬಹಿರುಷ್ಣಕ ಕ್ರಿಯೆ ಆಗಿರುತ್ತೆ, ಅಂದರೆ ಉಷ್ಣ ಬಿಡುಗಡೆ ಆಗುತ್ತೆ. ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು, ಸಾರೀಕೃತ ಅಂತಂದ್ರೇನು, ಇದು ಕಾನ್ಸಂಟ್ರೇಟೆಡ್ ಫುಲ್ಲು ಪವರ್ಫುಲ್ ಆಗಿರ್ತಕ್ಕಂಥ ಇದು ಸ್ವಲ್ಪ ನೀರಿನ ಸೇರಿಸುವಾಗ ಎಚ್ಚರ ವಹಿಸಬೇಕು. ಯಾವ ಥರ ಎಚ್ಚರ ವಹಿಸಬೇಕಾಗತ್ತೆ? ಯಾವಾಗಲೂ ನಿರಂತರ ಕಲುಕುವಿಕೆಯಿಂದ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕಾಗತ್ತೆ. ಆಮ್ಲವನ್ನು ನೀರಿಗೆ ಸೇರಿಸಬೇಕು ವಿನಃ ನೀರನ್ನು ಆಮ್ಲಕ್ಕೆ ಇಲ್ಲಿ ಸೇರಿಸಬಾರ್ದು. ಯಾಕಂದರೆ ಉತ್ಪತ್ತಿಯಾಗುವ ಉಷ್ಣ ಏನಾಗುತ್ತೆ, ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದಾಗಿದೆ. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವೂ ಕೂಡ ಹೊಡಿಬೋದಿಲ್ಲಿ. ಅದಕ್ಕಾಗಿ ನೀವು ಈ ಆಮ್ಲವನ್ನು ಏನಂದರೆ ಸಾರರಿಕ್ತ ಅಂದರೆ ಡೈಲ್ಯೂಟ್ ಮಾಡಬೇಕಾದ್ರೆ ಆಮ್ಲವನ್ನೇ ನೀರಿಗೆ ನಿಧಾನವಾಗಿ ಕಲಕೆ ಅಂತ ನಿಧಾನವಾಗಿ ನೀರಿಗೆ ಸೇರಿಸಬೇಕು. ನೀರನ್ನು ಆಮ್ಲಕ್ಕೆ ಯಾವತ್ತೂ ಕೂಡ ನೀವು ಸೇರಿಸಬಾರ್ದಾಗಿದೆ. ನೋಡಿ, ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡುತ್ತದೆ, ಅದಕ್ಕೆ ಸೇರಿಸಬಾರ್ದು ಅಂತ ನಾವು ಹೇಳ್ತೇವೆ. ಕ್ಲಿಯರ್ ಇದೆಯಾ ಈ ಪಾಯಿಂಟ್ ನಿಮಗೆ? ಓಕೆ. ಇದು ಕೂಡ ನಿಮಗೆ ಗೊತ್ತಿದೆ ಆಲ್ರೆಡಿ. ಇದೊಂದು pH ಮೌಲ್ಯವನ್ನು ನೀವು ಹೇಳ್ತಾ ಹೋಗ್ತೀವಲ್ಲ, ಇಲ್ಲಿ ನೋಡಿ ಇದು 7, ಇದು pH ಪೇಪರ್ ಅಂತ ಕರೆದ್ರೆ 0-7-14ವರೆಗೆ, 0ದಿಂದ 14ವರೆಗೆ ಒಂದು ಮಾನ ಇರ್ತದೆ ಇಲ್ಲಿ. ಸೊ ಇಲ್ಲಿ ಇದು ತಟಸ್ಥ 7 ಅಂತ. 7 ಕೆಳಗಡೆ ಬರ್ತಾ ಹೋದರೆ ಏನಾಗುತ್ತೆ, ಆಮ್ಲೀಯ ಸ್ವಭಾವ ಏನಾಗುತ್ತೆ ಇಲ್ಲಿ ಹೆಚ್ಚಾಕೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ನೋಡಿ, ಆಮ್ಲೀಯ ಸ್ವಭಾವವನ್ನು ಈ ನೀಲಿ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಆಮ್ಲ ಸ್ವಭಾವ ನೀಲಿ ಹಿಂಗೆ ಕೆಳಗೆ ಬಂದಂಗೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಆಮ್ಲೀಯ ಸ್ವಭಾವ. ಇಲ್ಲಿ ನೋಡಿ, ಈ ಕಡೆಗೆ ಹೋದಂಗೆಲ್ಲ ಆಮ್ಲೀಯ ಸ್ವಭಾವ ಕಡಿಮೆ ಆಗುತ್ತೆ. ಬಟ್ ಹೆಚ್ಚಾಗ್ತಿರೋದು ಯಾವುದು ಇಲ್ಲಿ?
ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಾಗ್ತಿರ್ತದೆ. ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಾಗಿದೆ ಅಂದ್ರೆ ಅರ್ಥ ನಿಂಗೆ ಮ್ಯಾಲೆ ಹೋದಂಗೆಲ್ಲ ಹೈಡ್ರಾಕ್ಸಿಲ್ OH ಮೈನಸ್ ಅಯಾನುಗಳ ಸಂಖ್ಯೆ ಏನಾಗುತ್ತೆ ಇಲ್ಲಿ ಹೆಚ್ಚಾಗುತ್ತೆ. ಇಲ್ಲಿ H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಈ ಕಡೆಗೆ ಹೋದಂಗೆಲ್ಲ H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಈ ಕಡೆಗೆ ಬಂದಾಗಲ್ಲ OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಕ್ಲಿಯರ್ ಇದೆಯಾ? ಇದು ಏನನ್ನು ತೋರಿಸೋದಂದರೆ ಆಮ್ಲೀಯ H+ ಅಯಾನುಗಳ ಸಾರಥ್ಯ ಹೆಚ್ಚಾಗೋದನ್ನು ಗಮನಿಸ್ತಾ ಇದೀವಿ ನಾವು. ಆಮ್ಲ ಅಂತಂದರೆ H+ ಅಯಾನುಗಳು ಇರ್ತವಲ್ಲಿ. ಪ್ರತ್ಯಾಮ್ಲದಲ್ಲಿ ಏನಿರುತ್ತೆ ಅಂತಂದರೆ OH ಮೈನಸ್ ಅಯಾನ್ ಇರುತ್ತೆ. ಈ ಕಡೆಗೆ ಹೋದಂಗೆಲ್ಲ H+ ಅಯಾನುಗಳ ಸಾರಥ್ಯ ಕಡಿಮೆ ಆಗುತ್ತೆ. ಬಟ್ ಯಾವ್ದು ಹೆಚ್ಚಾಗುತ್ತೆ? OH ಮೈನಸ್ ಅಯಾನುಗಳು ಹೆಚ್ಚಾಗ್ತಾ ಹೋಗ್ತವೆ. ನೋಡಿ ಇಲ್ಲಿ ವೈಟ್ ಹೆಚ್ಚಾದಂಗೆ ಕೊಟ್ಟಿದ್ದಾರಲ್ವ, ಅಂದರೆ OH ಮೈನಸ್ ಹೆಚ್ಚಾಗ್ತದೆ. ಇದನ್ನು ಸ್ವಲ್ಪ ನೀವು ನೆನಪಿಟ್ಕೊಂಡ್ಬಿಟ್ರೆ ಮುಗಿದೋಗ್ತದೆ ಆರಾಮಾಗಿ ಅಲ್ವಾ? ಓಕೆ. ಸೊ ಇನ್ನೊಂದು ಎಕ್ಸಾಮ್ನಲ್ಲಿ ಏನು ಕೊಡ್ತಾರೆ ಅಂದರೆ ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಅದನ್ನು ಆಮ್ಲ ಮಳೆ ಅಂತೇಳಿ ಕರಿತೇವೆ. ಕ್ಲಿಯರ್ ಇದೆಯಾ? ಇದನ್ನು ನೋಡಿ ಹೈಲೈಟ್ ಮಾಡ್ತಾ ಹೋದರೆ pH ಮೌಲ್ಯ, ಮಳೆ ನೀರಿನ pH ಮೌಲ್ಯ, ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಏನಾದರೂ ಕಡಿಮೆ ಆಗ್ಬಿಟ್ರೆ, ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಅದನ್ನು ಆಮ್ಲ ಮಳೆ ಅಂತೇಳಿ ಕರಿತೇವೆ. ಕ್ಲಿಯರ್ ಇದೆಯಾ? ನಮ್ಮ ದೇಹ ಸಹಜವಾಗಿ 7.0ದಿಂದ 7.8 ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ? ಸೊ ನೋಡಿ ಅದಕ್ಕಾಗಿ ಇಲ್ಲಿ ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಅದನ್ನು ಆಮ್ಲ ಮಳೆ ಅಂತೇಳಿ ಕರಿತೇವೆ. ಕ್ಲಿಯರ್ ಇದೆಯಾ? ಒಂದು ವೇಳೆ ಆಮ್ಲ ಮಳೆ ನದಿಗೆ ಹರಿದಾಗ ಏನಾಗುತ್ತೆ ಅಂತಂದರೆ ಜಲಚರಗಳ ಉಳಿವು ಏನಾಗುತ್ತೆ ಅಲ್ಲಿ ದುಸ್ತರವಾಗುತ್ತೆ. ಅಂದರೆ ಜಲಚರ ಜೀವಿಗಳು ಸತ್ತೋಗ್ತಾ ಅನ್ನೋದಂಥದನ್ನು ಎಕ್ಸಾಮ್ಲಿ ಬರಿಬೇಕಾಗುತ್ತೆ. ಆಮ್ಲ ಮಳೆ ಉಂಟಾದರೆ ಏನಾಗುತ್ತೆ ಅಂತ ಕೇಳ್ತಾರೆ. ನದಿಗಳಲ್ಲಿ ಜಲಚರಗಳ ಉಳಿವು ಏನಾಗುತ್ತೆ ದುಸ್ತರ ಆಗುತ್ತೆ ಅಂತ ಬರೀಬೋದಾಗಿದೆ. ಇದನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ. ಇದ್ರ ಬಗ್ಗೆನೂ ಕೂಡ ಗಮನ ವಹಿಸಬೇಕಾಗುತ್ತೆ ನೀವು. ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿನ pH ಇದ್ರ ಬಗ್ಗೆನೂ ಕೂಡ ಕೇಳ್ತಾ ಹೋಗ್ತಾರೆ. ನೋಡಿ ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ನಮ್ಮ ಹೊಟ್ಟೆಯಲ್ಲಿ ಜಠರ ಅಂತ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗ್ತಾ ಇರುತ್ತೆ ಅಲ್ವಾ? ಅಜೀರ್ಣತೆಯ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಜಠರ ಅಗತ್ಯಕ್ಕಿಂತ ಅಧಿಕ ಆಮ್ಲವನ್ನು ಉತ್ಪಾದಿಸ್ತದೆ. ಇದು ನೋವು ಮತ್ತು ಉರಿಗೆ ಕಾರಣ ಆಗ್ತದೆ ಅಲ್ಲ, ನೋವು ಬರ್ತದೆ ಮತ್ತು ಎದೆ ಉರಿ ಆಗುತ್ತೆ ಮತ್ತು ಗಂಟ್ಲದಲ್ಲಿ ಉಳಿ ಬರೋದು ಈ ಥರ ಆಗುತ್ತೆ. ಈ ನೋವಿನಿಂದ ಮುಕ್ತಿ ಪಡಿಬೇಕಾದ್ರೆ ಏನು ಮಾಡಬೇಕು ನೀವು? ಆಮ್ಲಶಾಮಕ ಎಂದು ಕರೆಯಲ್ಪಡುವ ಪ್ರತ್ಯಾಮ್ಲಗಳನ್ನು ಬಳಸಬೇಕಾಗುತ್ತೆ. ಕ್ಲಿಯರ್ ಇದೆಯಾ? ಪ್ರತ್ಯಾಮ್ಲಗಳು ಅಂತಂದರೆ ಸ್ಪೆಷಲಿ ಇಲ್ಲಿ ನಾವು ಡಾಕ್ಟ್ರ್ ಏನು ಕೊಡ್ತಾರೆ ಅಂತಂದರೆ ನಿಮಗೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಇಲ್ಲಿ ನೋಡಿ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಆಲ್ರೆಡಿ ನಿಮಗೆ ಹೇಳಿದೆ ನಾನು. ಮೆಗ್ನೀಷಿಯಮ್ ಹೈಡ್ರಾಕ್ಸೈಡನ್ನು ಡಾಕ್ಟ್ರು ರೆಫರ್ ಮಾಡುತ್ತಾರೆ. ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಡಾಕ್ಟ್ರು ರೆಫರ್ ಮಾಡೋದ್ರಿಂದ ಈ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಮ್ ಅಂತಲೂ ಕೂಡ ಕರಿತೀವಲ್ಲ, ಇದೊಂದು ಸೌಮ್ಯ ಪ್ರತಿಯಾಮ್ಲವಾಗಿದ್ದು ಸಾಮಾನ್ಯವಾಗಿ ಈ ಉದ್ದೇಶಕ್ಕೆ ಇದನ್ನು ಬಳಸ್ತಾ ಇರ್ತವೆ. ನಿಮಗೆ ಅಜೀರ್ಣ ಆದ್ರಂತಂದರೆ ಡಾಕ್ಟ್ರು ಇದನ್ನು ರೆಫರ್ ಮಾಡ್ತಾರೆ ಅಂತ ಯಾಕೆ ರೆಫರ್ ಮಾಡ್ತಾರೆ? ಮೆಗ್ನೀಷಿಯಮ್ ಹೈಡ್ರಾಕ್ಸೈಡನ್ನು ಯಾಕೆ ಕೊಡ್ತಾರೆ ಅಥವಾ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಮ್ನ ಯಾಕೆ ಕೊಡ್ತಾರೆ ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಅದು ಒಂದು ಪ್ರತ್ಯಾಮ್ಲ ಆಗಿರ್ತದೆ. ಅದು ಆಮ್ಲ ಜೊತೆಗೆ ವರ್ತನೆ ಮಾಡಿ ಅದನ್ನು ಶಮನಗೊಳಿಸ್ತದೆ. ಹಾಗಾಗಿ ಡಾಕ್ಟ್ರು ನಮಗೆ ಇದು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡನ್ನು ಕೊಡ್ತಾರೆ ಅಂತ ನೀವು ಬರೀಬೇಕಾಗತ್ತೆ. ಕ್ಲಿಯರ್ ಇದೆಯಾ? ಆಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಬಾಯಿಯ pH ಏನಿದೆಯಲ್ಲ 5.5ಗಿಂತ ಕಡಿಮೆ ಆದರೆ ಏನಾಗುತ್ತೆ ಅಂತಂದರೆ ನೋಡಿ, ಬಾಯಿಯ pH 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಪ್ರಾರಂಭ ಆಗ್ತಾ ಹೋಗುತ್ತೆ. ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಎಪಟೈಟ್ನಿಂದ, ಕ್ಯಾಲ್ಶಿಯಂ ಫಾಸ್ಫೇಟ್ ಒಂದು ಸ್ಫಟಿಕ ರೂಪ ಇದು. ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಎಪಟೈಟ್ ಅಂದರೆ ಮಾಡಲ್ಪಟ್ಟಿರುವ ಹಲ್ಲಿನ ಎನೆಮಾಲ್ ದೇಹದ ಅತ್ಯಂತ ಕಠಿಣ ವಸ್ತು. ದೇಹದ ಅತ್ಯಂತ ಕಠಿಣ ವಸ್ತು ಯಾವ್ದಾರು ಇದ್ದರೆ ಅದು ಎನೆಮಾಲ್ ಅಂತೇಳಿ ಕರಿತೀವಲ್ವ. ಇದು ನೀರಿನಲ್ಲಿ ಕರಗಲ್ಲ. ನಮ್ಮ ಹಲ್ಲು ಎದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಎನೆಮಾಲಿಂದ ಮಾಡಲ್ಪಟ್ಟಿದೆ. ಅದು ನೀರಿನಲ್ಲಿ ಕರಗೋದಿಲ್ಲ, ಅತ್ಯಂತ ಕಠಿಣ ವಸ್ತು. ಆದರೆ ಬಾಯಿಯಲ್ಲಿನ pH 5.5ಕ್ಕಿಂತ ಕಡಿಮೆ ಆದಾಗ ಇದು ಸವೆತಕ್ಕೊಳಗಾಗುತ್ತೆ. ಸೊ ಹಾಗಾಗಿ ಏನಂತಂದರೆ ನಾವು ಇದನ್ನು ಸರಿ ಮಾಡಬೇಕಂದ್ರೆ ಪ್ರತ್ಯಾಮ್ಲವಾದ ಟೂತ್ಪೇಸ್ಟ್ಗಳನ್ನು ಬಳಸೋದ್ರಿಂದ ಈ ಆಮ್ಲವನ್ನು ನಾವು ಕಡಿಮೆ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಬಾಯನ್ನು ಸ್ವಚ್ಛಗೊಳಿಸುವುದು, ಆಹಾರ ಸೇವನೆ ನಂತರ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲವಾಗಿರುವ ಟೂತ್ಪೇಸ್ಟ್ಗಳನ್ನು ಬಳಸೋದ್ರಿಂದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಬಹುದು ಅಂತ ಹೇಳಿದರೆ ಹಾಗೂ ಹಲ್ಲಿನ ಸವೆತವನ್ನು ತಡೆಗಟ್ಟಬಹುದಾಗಿದೆ. ಕ್ಲಿಯರ್ ಇದೆಯಾ? ಆಮೇಲೆ ಜೇನುನೊಣ ಕುಟ್ಟಿಕಿದಾಗ ನಮಗೆ ಒಂದು ಆಮ್ಲ ಬಿಡುಗಡೆ ಆಗುತ್ತೆ. ಅದು ಆಮ್ಲ ಯಾವ ಅಂತ ಕೇಳ್ತಾರೆ. ಅದು ಆಮ್ಲ ಮೆಥನೋಯಿಕ್ ಆಮ್ಲ. ನೋಡಿ ಈ ಮೆಥನೋಯಿಕ್ ಆಮ್ಲ ಬರ್ತದೆ ನಮಗೆ. ಜೇನುನೊಣ ಏನಾದರೂ ನಿಮಗೆ ಕುಟ್ಟಿಕ್ಕಿದರೆ ಅಥವಾ ಕಡಿದ್ರೆ ಯಾವ ಆಮ್ಲ ಬಿಡುಗಡೆ ಆಗುತ್ತೆ ಅಂತ ಎಕ್ಸಾಮ್ನ ಕೇಳ್ತಾರೆ. ಇದು ಮೆಥನೋಯಿಕ್ ಆಮ್ಲ ಇಲ್ಲಿದೆ. ಮೆಥನೋಯಿಕ್ ಆಮ್ಲವನ್ನು ಚುಚ್ಚಿ ಉರಿತದ ನೋವಿಗೆ ಇದು ಕಾರಣ ಆಗುತ್ತದೆ ಅಲ್ವಾ? ತುರುಕಿ ಗಿಡ ಅಂತೇನು ಕರಿತೀವಲ್ಲ, ತುರುಕಿ ಗಿಡ ಆಗಿರ್ಬೋದು, ಜೇನನ್ನು ಕುಟ್ಟಿದಾಗ ಆಗಿರ್ಬೋದು, ಇರುವೆ ಕಡ್ದಾಗ ಆಗಿರ್ಬೋದು, ಎಲ್ಲವೂ ಕೂಡ
ಯಾವ ಆಮ್ಲ ಬಿಡುಗಡೆ ಆಗುತ್ತೆ ಅಂದರೆ ಮೆಥನೋಯಿಕ್ ಆಮ್ಲಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ. ಇದನ್ನು ಸರಿ ಮಾಡಲಿಕ್ಕೆ ನೀವು ಅಡುಗೆ ಸೋಡಾವನ್ನು ಬಳಸ್ಬೋದಾಗಿದೆ. ಕಡಿದ ಜಾಗದಲ್ಲಿ ಅಡುಗೆ ಸೋಡಾವನ್ನು ನೀವು ಹಚ್ಚಿಕೊಂಡಿದ್ದಾದರೆ ನಿಮಗೆ ಆರಾಮಾಗಿ ಅಲ್ಲಿ ಶಮನ ಆಗುತ್ತದೆ. ಒಂದು ಸ್ವಲ್ಪ ನೋಡಿಬಿಡಿ, ವಿನೆಗಾರ್ನಲ್ಲಿ ಅಸಿಟಿಕ್ ಆಮ್ಲ ಇರುತ್ತೆ, ಮೊಸರು ನೈಸರ್ಗಿಕ ಆಕಾರದಲ್ಲಿ ಅಲ್ವಾ, ಮೊಸರಿನಾಗ ವಿನೆಗಾರ್. ಆಮೇಲೆ ಲ್ಯಾಕ್ಟಿಕ್ ಆಮ್ಲ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತೆ, ವಿನೆಗಾರ್ನಲ್ಲಿ ಅಸಿಟಿಕ್ ಆಮ್ಲ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ, ಲಿಂಬೆಯಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ, ಹುಣಸೆಯಲ್ಲಿ ಟಾರ್ಟರಿಕ್ ಆಮ್ಲ, ಇರುವೆ ಕಡತಿಯಲ್ಲಿ ಮೆಥನೋಯಿಕ್ ಆಮ್ಲ ಇರುತ್ತೆ, ಟೊಮ್ಯಾಟೊದಲ್ಲಿ ಆಕ್ಸಲಿಕ್ ಆಮ್ಲ ನೋಡ್ತೇವೆ, ತುರಿಕೆಯಲ್ಲಿ ಚುಚ್ಚುವಿಕೆಯಲ್ಲಿ ಕೂಡ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗುತ್ತೆ ಅಂತ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ತುರಿಕೆಯಲ್ಲಿ ನಿಮಗೆ ಏನಾದರೂ ಚುಚ್ಚಿದೆ ಅಂತಂದರೆ ಅಲ್ಲಿಂದ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗೋದರಿಂದ ನಿಮಗೆ ಅಲ್ಲಿ ತಿಂಡಿ ಅಥವಾ ನೋವು ಉಂಟಾಗೋದನ್ನು ನೀವು ಗಮನಿಸ್ತೀರಿ. ಇಷ್ಟು ಆಮ್ಲಗಳ ಬಗ್ಗೆ ನೀವು ಸರಿಯಾಗಿ ನೆನಪಿಟ್ಟುಕೊಂಡ್ರೆ ಎಕ್ಸಾಮ್ನಲ್ಲಿ ಈ ಮೆಥನೋಯಿಕ್ ಆಮ್ಲ ಬಗ್ಗೆ ಹೆಚ್ಚು ಕೇಳ್ತಾ ಇರ್ತಾನೆ. ಇರುವೆ ಕಡಿತ ಅಥವಾ ತುರಿಕೆಯಲ್ಲಿ ಚುಚ್ಚುವಿಕೆಯಿಂದ ಯಾವ ಆಮ್ಲ ಬಿಡುಗಡೆ ಮಾಡುತ್ತೆ ಅಂತ ಕೇಳ್ತಾರೆ, ಮೆಥನೋಯಿಕ್ ಆಮ್ಲ ಅಂತ ನೀವು ಹೇಳ್ಬೋದಾಗಿದೆ. ಕ್ಲಿಯರ್ ಇದೆಯಾ? ಮೇಯ್ನ್ ಲವಣಗಳ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಲವಣಗಳನ್ನು ನೀವು ಆಲ್ರೆಡಿ ತಿಳ್ಕೊಂಡಿವಲ್ವ, ಈಗ ಇದೆಲ್ಲ ಬೇಡ, ಇದು ನಮಗೆ ಬೇಕಾಗಿರುವಂಥದ್ದಾಗಿತ್ತು. ಇದು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಿಂದ ಪ್ರಮುಖ ಉತ್ಪನ್ನಗಳು ಯಾವೆಲ್ಲ ಬರ್ತವೆ ಅನ್ನುವಂಥದ್ದು. ಈಗ ನೋಡಿ, ಸೋಡಿಯಂ ಕ್ಲೋರೈಡನ್ನ ಜಲೀಯ ದ್ರಾವಣ, ಬ್ರೈನ್ ದ್ರಾವಣ ಅಂತ ಕರಿತೇವೆ. ಸೋಡಿಯಂ ಕ್ಲೋರೈಡ್, ಈ ಸೋಡಿಯಂ ಕ್ಲೋರೈಡ್ NaCl ಪ್ಲಸ್ ವಾಟರ್ ಸೇರ್ಕೊಂಡ್ಬಿಟ್ರೆ ಇದನ್ನೇ ನಾವೇನಂತ ಕರಿತೀವಿ ಅಂತಂದರೆ ಬ್ರೈನ್ ದ್ರಾವಣ ಅಂತೇಳಿ ಕರಿತೇವೆ. ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಇದಕ್ಕೆ ನೀವು ಕರೆಂಟನ್ನು ಹಾಯಿಸಿಬಿಟ್ರೆ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ. ಕ್ಲೋರಿನ್ ಉತ್ಪನ್ನದಿಂದ ಇಲ್ಲಿ ಕ್ಲೋರಿನ್ ಉತ್ಪತ್ತಿ ಆಗುತ್ತಲ್ವ, ಇದರಿಂದ ಕ್ಲೋರ್ ಅಂತ ಪದ ತೆಗೆದುಕೊಂಡಿದ್ದೇವೆ. ಆಮೇಲೆ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಅವರಿಂದ ಅಲ್ಲಿಂದ ನಾವು ಆಲ್ಕಲಿ ಅನ್ನುವಂಥ ಒಂದು ಪದ ಬಳಸಿಬಿಟ್ಟು ಈ ಎಂಟೈರ್ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಿಂದ ಕರಿತೇವೆ. ಇದನ್ನು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂದರೆ ಏನಂತ ಹೇಳಿದರೆ ಇದು ಬಳಸಬೇಕು, ಇದನ್ನು ಬರಿಬೇಕಾಗುತ್ತೆ ನೀವು ಅಲ್ವಾ. ಈ ಒಂದು ರಿಯಾಕ್ಷನ್ದಲ್ಲಿ ಅಲ್ವಾ, ಒಂದು ಕ್ರಿಯೆಯಲ್ಲಿ ಕ್ಲೋರಿನ್ ಬಿಡುಗಡೆ ಆಗುತ್ತೆ. ಕ್ಲೋರಿನ್ ಬಿಡುಗಡೆ ಆಗೋದ್ರಿಂದ ಅಲ್ಲಿಂದ ಆಲ್ಕಲಿ, ಕ್ಲೋರೋ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗೋದ್ರಿಂದ ಅಲ್ಲಿಂದ ಆಲ್ಕಲಿ ಎರಡೂ ಸೇರಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೇವೆ. ಇದು ರಿಯಾಕ್ಷನ್. ಕ್ಲಿಯರ್ ಇದೆಯಾ? NaCl ವಾಟರ್ ಇರ್ತದೆ, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಗ್ಯಾಸ್ ಎಲ್ಲ ಬರ್ತಾ ಇರುತ್ತೆ. ಕ್ಲೋರಿನ್ ಅನಿಲ ಆ್ಯನೋಡ್ನಲ್ಲಿ ಬಿಡುಗಡೆ ಆಗುತ್ತೆ. ಇದು ನೋಡಿ, ಆ್ಯನೋಡ್ನಲ್ಲಿ ಬಿಡುಗಡೆ ಆಗ್ತಾಯಿದೆ, ಇದು ಪ್ಲಸ್ ಇದೆ, ಪ್ಲಸ್ ಕಡೆಗೆ ಅಂದರೆ ಆ್ಯನೋಡ್ನಲ್ಲಿ ಕ್ಲೋರಿನ್ ಬಿಡುಗಡೆ ಆಗ್ತಾ ಇದೆ. ಆಮೇಲೆ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗ್ತದೆ, ಇದು ಗಮನಿಸ್ಬೇಕು ನೀವು ಅಲ್ವಾ. ಕ್ಯಾಥೋಡ್ ಕಡೆಗೆ ಹೈಡ್ರೋಜನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎರಡೂ ಬಿಡುಗಡೆ ಆಗ್ತವೆ ಅನ್ನುವಂಥದ್ದು ಗಮನಿಸ್ತಾ ಇದ್ದೇವೆ. ಈಗ ಇದ್ರದ್ದು ಉಪಯೋಗ ಕೇಳ್ತಾ ಇರುತ್ತೆ ನಿಮಗೆ. ಕ್ಲಿಯರ್ ಇದೆಯಾ? ಕ್ಲೋರಿನನ್ನು ಎಲ್ಲೆಲ್ಲಿ ಬಳಸ್ತೇವೆ ಅನ್ನುವಂಥದ್ದು ಈಗ ಜೂಮ್ ಮಾಡಿ ತೋರಿಸ್ತೇವೆ ನಿಮಗೆ. ಕ್ಲೋರಿನನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನುವಂಥದ್ದು ಆಲ್ರೆಡಿ ನೋಡಿದ್ದೀವಿ ನಾವು. ನೀರಿನ ಶುದ್ಧೀಕರಣದಲ್ಲಿ, ಈಜು ಕೊಳಗಳಲ್ಲಿ ಕ್ಲೀನ್ ಮಾಡಲಿಕ್ಕೆ, PVC ಇದನ್ನು PVCಯಲ್ಲಿ ಬಳಸ್ತೇವೆ, ಪಾಲಿವಿನೈಲ್ ಕ್ಲೋರೈಡ್ ಅಂತ ಕರಿತೇವೆ. ಸೋಂಕು ನಾಶಕವಾಗಿ ಇದನ್ನು ಬಳಸ್ತೇವೆ. ಆಮೇಲೆ CFC ಅಲ್ವಾ, ಕ್ಲೋರೋಫ್ಲೋರ್ ಕಾರ್ಬನ್ ನಾಶಕವಾಗಿ ಅದಾಗಿರುತ್ತಿದೆ. ಆ್ಯಕ್ಚುಲಿ ಕ್ಲೋರಿನ್ ಉತ್ಪಾದನೆ ಇರೋದೇ ಅಲ್ಲಿ CFC, ಕ್ಲೋರೋಫ್ಲೋರ್ ಕಾರ್ಬನ್. ಕೀಟನಾಶಕದಲ್ಲಿ ಇದನ್ನು ಬಳಸ್ತೇವೆ. ಇಷ್ಟು ಬರೆದ್ಬಿಟ್ರೆ ಸಾಕಾಗುತ್ತೆ ಕ್ಲೋರಿನ್ ಎಲ್ಲೆಲ್ಲಿ ಉಪಯೋಗ ಬರುತ್ತೆ ಅನ್ನುವಂಥದ್ದು. ಆಮೇಲೆ ಇದು ಹೈಡ್ರೋಜನ್ ಇದೆಯಲ್ಲ, ಇಂಧನಗಳಲ್ಲಿ ಬಳಸ್ತೀವಿ ನಾವು. ಕೃತಕ ಬೆಣ್ಣೆ, ಮಾರ್ಗರಿನ್ ಅಂತ ಕರಿತೇವೆ. ಆಮೇಲೆ ರಸಗೊಬ್ಬರಗಳಿಗೆ ಅಮೋನಿಯಾ ಸೇರಿಸಲಿಕ್ಕೆ ಅಲ್ವಾ, ಇದನ್ನು ಅಮೋನಿಯಾ ಉತ್ಪಾದನೆಯಲ್ಲಿ ಹೈಡ್ರೋಜನನ್ನು ನಾವು ಬಳಸ್ತಾ ಹೋಗ್ತೇವೆ. ಇಂಧನಗಳು, ಕೃತಕ ಬೆಣ್ಣೆ, ರಸಗೊಬ್ಬರಗಳಿಗೆ ಅಮೋನಿಯಾ, ಇದನ್ನು ನೀವು ಬರೆದ್ಬಿಟ್ರೆ ಸಾಕಾಗುತ್ತೆ. ಆಮೇಲೆ NaOH ಇದೆಯಲ್ಲ, ಇದನ್ನು ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳ ಉಪಯೋಗ, ಇದು ಉತ್ಪತ್ತಿಯಲ್ಲಿ, ಕಾಗದ ತಯಾರಿಕೆ ಮತ್ತು ಕೃತಕ ನೂಲುಗಳ ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ನ ಬಳಸ್ತೀವಿ ಅಂತೇಳಿ ಇದನ್ನು ಒಂದು ನೀಟಾಗಿ ಚಿತ್ರ ಹಾಕಿ ಬರೆದ್ಬಿಟ್ರೆ ಆರಾಮಾಗಿ ನೀವು ಮರೆಸಿದ್ದು. ಚಿತ್ರ ಕೇಳಿದ್ರೆ ಚಿತ್ರ ಹಾಕ್ರಿ, ಇಲ್ಲ ಬರೀ ಉಪಯೋಗಗಳು ಕೇಳಿದರೆ ಯಾವ್ದಾರು ಒಂದು ಉಪಯೋಗ ಕೇಳಿದ್ರೆ ಈ 3 ಉಪಯೋಗಗಳಲ್ಲಿ ಯಾರೋ ಒಂದು ಉಪಯೋಗಗಳು ಕೇಳ್ತಾರೆ, ಇದನ್ನು ಬರಿಬೇಕಾಗುತ್ತೆ ಆರಾಮಾಗಿ. ನೋಡಿ, ಇಲ್ಲಿ ನಾವು ಬ್ರೈನ್ ದ್ರಾವಣವನ್ನು ಸೇರಿಸ್ತಾ ಇದ್ದೀವಿ. ಬ್ರೈನ್ ದ್ರಾವಣ ಅಂದ್ರೇನು? ಸೋಡಿಯಂ ಕ್ಲೋರೈಡ್ ಮತ್ತು ನೀರನ್ನು ಸೇರಿಸ್ತಾ ಇದ್ದೀವಿ. ಸೇರಿಸಿದಾಗ ನೋಡಿ ಕರೆಂಟನ್ನು ಪಾಸ್ ಮಾಡ್ತೀವಲ್ವ, ಕರೆಂಟನ್ನು ಪಾಸ್ ಮಾಡಿದಾಗ ಏನಾಗುತ್ತೆ, ಇವೆರಡು ಏನಿದಾವಲ್ಲ ವಿದ್ಯುತ್ ದ್ವಾರಗಳಂತ ಏನು ಕರಿತೇವೆ, ಎಲೆಕ್ಟ್ರೋಡ್ಸ್ ಅಂತ ಏನು ಕರಿತೇವೆ. ಇದು ಆ್ಯನೋಡ್ ಆಗಿರ್ತದೆ, ಇದು ಕ್ಯಾಥೋಡ್ ಆಗಿರ್ತದೆ. ಕ್ಯಾಥೋಡ್ ಅಂದರೆ ಮೈನಸ್ಸು, ಈ ಕಡೆಗೆ ಆ್ಯನೋಡ್ ಅಂದರೆ ಪ್ಲಸ್ ಆಗಿರುತ್ತೆ. ಕ್ಲಿಯರ್ ಇದೆಯಾ? ಈ ಕಡೆ ನೋಡಿ, ಎಲ್ಲಿ ಪ್ಲಸ್ ಇರುತ್ತದೆ ಆ ಕಡೆಗೆ ಮೈನಸ್ ಅಯಾನುಗಳು ಹೋಗ್ತಾ ಇರ್ತವೆ, ಕ್ಲೋರಿನ್ ಅಯಾನುಗಳು ಹೋಗ್ತವೆ. ಯಾಕಡೆ ಮೈನಸ್ ಇರುತ್ತೆ ಆ ಕಡೆಗೆ ಪಾಸಿಟಿವ್ ಅಯಾನುಗಳು ಮೂವ್ ಆಗ್ತಾ ಇರ್ತವೆ. ನೋಡಿ, Na ಪ್ಲಸ್, ಹೈಡ್ರೋಜನ್ ಪ್ಲಸ್ ಈ ಕಡೆ ಮೂವ್ ಆಗ್ತಾ ಇದೆ. ಕ್ಲಿಯರ್ ಇದೆಯಾ? ಸೊ ಈ ರೀತಿಯಲ್ಲಿ ನೀವು ನೋಡ್ತಾ ಹೋಗ್ಬೋದು ಆರಾಮಾಗಿ ಇದನ್ನು. ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು. ಚಲೋ ಪಿಡಿ ಅಂತಂದ್ರೆ ನೋಡಿ, ಈಗ ಆಲ್ರೆಡಿ ಕೊಟ್ಟಿದ್ದೀನಲ್ವ, ಚಲೋ ಪಿಡಿ ಇದು ರಿಯಾಕ್ಷನ್ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ರಿಯಾಕ್ಷನ್ ಅಲ್ವಾ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ನೀವು ಕ್ಲೋರಿನನ್ನು ಅಲ್ವಾ
ಕ್ಲೋರಿನನ್ನು ಸೇರಿಸಿಬಿಟ್ರೆ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಆಗುತ್ತೆ ಮತ್ತು ವಾಟರ್ ಬ್ರೀಡ್ ಆಗುತ್ತೆ. ಇದನ್ನು ಚಲುವೆ ಪುಡಿ ಅಂತ ಕರಿತೇವೆ, ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಬ್ಲೀಚಿಂಗ್ ಪೌಡರ್. ಚಲುವೆ ಪುಡಿ ಅಂದ್ರೆ ಬ್ಲೀಚಿಂಗ್ ಪೌಡರ್. ಕನ್ಫ್ಯೂಸ್ ಆಗಬಾರ್ದು ಹುಡುಗರು ಅಲ್ವಾ. ಇಲ್ಲಿ ಏನೇನು ಬಳಸ್ತೀವಿ ಯಾವ ಸಂದರ್ಭಗಳಲ್ಲಿ? ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ಚಲುವೆ ಮಾಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಮಾಡಲು ಮತ್ತು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಲುವೆ ಮಾಡಲು ಬಳಸ್ತಾ ಇರ್ತವೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾ ಇರ್ತವೆ ಮತ್ತು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ಬಳಸ್ತವೆ. ಈ 3 ಪಾಯಿಂಟನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡಿದ್ದಾದರೆ ಎಕ್ಸಾಮ್ನಲ್ಲಿ ಇದು ಕಂಪಲ್ಸರಿ ಬರ್ತದೆ. ಕ್ಲಿಯರ್ ಇದೆಯಾ? ಉತ್ಪಾದನೆ ಮತ್ತು ಉಪಯೋಗಗಳು, ಈ 3 ಉಪಯೋಗಗಳನ್ನು ನೀವು ನೆನಪಿಟ್ಕೊಳ್ಬೋದಾಗಿದೆ. ಇದಕ್ಕೆ ಬಳಸಲು ಕೇಳ್ತಾರೆ, ಕ್ರಿಮಿ ಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಯಾವುದನ್ನು ಬಳಸ್ತೀವಿ ಅಂತ ಕೇಳ್ತಾರೆ. ಆವಾಗ ನೀವು ಇದು ಬ್ಲೀಚಿಂಗ್ ಪೌಡರ್ ಅಥವಾ ಚಲೋ ಪುಡಿ ಅಂತ ಹೇಳ್ಬೋದಾಗಿದೆ. ಅಡುಗೆ ಸೋಡಾವನ್ನು ಹೆಂಗೆ ಉತ್ಪತ್ತಿ ಮಾಡ್ತೀವಿ ಮತ್ತು ಅದರ ಉಪಯೋಗಗಳನ್ನು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸಲ ನೋಡೋಣ. ಅಡುಗೆ ಸೋಡಾ ಅಂತಂದರೆ ಅದರದ್ದು ರಾಸಾಯನಿಕ ಸೂತ್ರವನ್ನು ಹೈಡ್ರೋಜನ್ ಕಾರ್ಬೊನೇಟ್ NaHCO3 ಆಗುತ್ತೆ. NaCl ವಾಟರ್ ಕಂಪಲ್ಸರಿ, ಇದು ಬ್ರೈನ್ ದ್ರಾವಣ ಅಲ್ವಾ. ಉಪ್ಪು ನೀರು ಅಂತೇನು ಕರೀತೇವೆ. ಉಪ್ಪು ನೀರು ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅಮೋನಿಯವನ್ನು ನೀವು ಸೇರಿಸಿದ್ದೇ ಆದ್ರೆ ಅಂತಂದರೆ ಅಲ್ಲಿ ನಿಮಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಬರ್ತಾ ಇರುತ್ತೆ, ಜೊತೆಗೆ ಅಮೋನಿಯಂ ಕ್ಲೋರೈಡ್ ಉತ್ಪತ್ತಿ ಆಗುತ್ತೆ ಅದು. ಸೊ ಇದು ಮೇಯ್ನ್ ಇಲ್ಲಿ. ಇದು ಅಡುಗೆ ಸೋಡಾ. ಈಗ ಏನಾಗುತ್ತೆ ಅಂತಂದರೆ ಈ ಅಡುಗೆ ಸೋಡಕ್ಕೆ ನೀವು ಉಷ್ಣ ಕೊಟ್ಬಿಟ್ರೆ ಅದು ಸೋಡಿಯಂ ಕಾರ್ಬೊನೇಟ್ ಆಗಿ ಹೊರಗಡೆ ಬರ್ತದೆ. ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಆಗಿ ಹೊರಗಡೆ ಬರ್ತಾ ಇದೆ. ಕ್ಲಿಯರ್ ಇದೆಯಾ? ಸೋಡಿಯಂ ಕಾರ್ಬೊನೇಟ್ ಇದು ಸೋಡಿಯಂ ಕಾರ್ಬೊನೇಟ್ ಆಗಿ ಹೊರಗಡೆ ಬರ್ತದೆ. ವಾಷಿಂಗ್ ಸೋಡಾ ಅಂತ ಏನು ಕರಿತೀವಿ. ಇದು ಅಡುಗೆ ಸೋಡಾದಿಂದಲೇ ವಾಷಿಂಗ್ ಸೋಡಾ ತಯಾರು ಮಾಡ್ತಿರುವಂಥದ್ದು. ಇದೊಂದು ಸ್ವಲ್ಪ ನೆನಪಿಟ್ಕೊಳ್ತಾ ಹೋಗ್ರಿ. ಇದನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಇದೆಯಲ್ಲ, ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟನ್ನು ಗೃಹ ಬಳಕೆಯಲ್ಲಿ ಅನೇಕ ಉಪಯೋಗಗಳನ್ನು ಹೊಂದಿದೆ ಅಂತ ಹೇಳ್ತೀವಿ. ಮುಂದೆ ಕೊಡ್ತಾ ಹೋಗ್ತಾನೆ ಎಲ್ಲೆಲ್ಲಿ ಇದೆ ಅಂತೇಳಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಉಪಯೋಗಗಳು ಎಲ್ಲೆಲ್ಲಿ ಅಂತ ಕೇಳ್ತಾರಲ್ವ. ನೋಡಿ, ಇಷ್ಟು ಬರೀಬೋದಾಗಿದೆ ನೀವು ನೀಟಾಗಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ನ ಉಪಯೋಗಗಳು ಎಲ್ಲೆಲ್ಲಿದೆ ಅಂತ ಹೇಳಿದರೆ, ಬೇಕಿಂಗ್ ಪುಡಿಯ ತಯಾರಿಕೆಯಲ್ಲಿ, ಇದು ಅಡುಗೆ ಸೋಡಾ ಅಲ್ವಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತ ಕರೀತೇವೆ. ಇದು ಒಂದು ಸೌಮ್ಯ ಖಾದ್ಯ ಯೋಗ್ಯ ಆಮ್ಲದ ಮಿಶ್ರಣವಾಗಿದೆ. ಬೇಕಿಂಗ್ ಪುಡಿಯನ್ನು ಕಾಸಿದಾಗ ಅಥವಾ ನೀರಿನೊಂದಿಗೆ ಮಿಶ್ರಗೊಳಿಸಿದ ಈ ಕ್ರಿಯೆ ನಡೀತಾ ಇರ್ತದೆ. ಓಕೆ, ಅದು ಇರಲಿ. ನಾವು ಇಲ್ಲಿ ಮೇಯ್ನ್ ಅಂತಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಆಮ್ಲಶಾಮಕಗಳಲ್ಲೂ ಒಂದು ಪ್ರಮುಖ ಘಟಕವಾಗಿದೆ. ಆಮ್ಲಶಾಮಕದಲ್ಲಿ ಇದನ್ನು ಬಳಸ್ತವೆ. ಇದು ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸ್ತದೆ ಅಥವಾ ಉಪಶಮನ ಮಾಡುತ್ತೆ ಅಂತ ಬರೀತೇವೆ. ಇದನ್ನು ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುವರು ಅಂತ ಹೇಳಿದ್ದೀವಿ. ಆಲ್ರೆಡಿ ನಾನು ಮೊದಲು ಹೇಳ್ಬಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಫಾಸ್ಟಾಗಿ ಮೂವ್ಮೆಂಟ್ ಮಾಡ್ತಾ ಇದ್ದೀನಿ. ವಾಷಿಂಗ್ ಸೋಡಾ ನೋಡಿ, ವಾಷಿಂಗ್ ಸೋಡಾದ ಉಪಯೋಗ ಡೈರೆಕ್ಟ್ ಹೋಗ್ತಾ ಇದ್ದೀನಿ ನಾನೀಗ. ಇದನ್ನು ಕೇಳ್ಬೋದು ನಿಮಗೆ, ವಾಷಿಂಗ್ ಸೋಡಾದಲ್ಲಿ ಎಷ್ಟು ನೀರಿದಾವೆ ಅಂತ ಕೇಳ್ತಾರೆ. 10 ವಾಟರ್ ಅಂತ ನೀವು ಹೇಳಬೇಕಾಗುತ್ತೆ. ವಾಷಿಂಗ್ ಸೋಡಲ್ಲಿ 10 ವಾಟರ್ ಇರ್ತದೆ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಸೋಡಿಯಂ ಕಾರ್ಬೊನೇಟು ವಾಟರ್ ಸೇರಿಕೊಂಡಾಗ ಏನಾಗುತ್ತೆ, ವಾಷಿಂಗ್ ಸೋಡಾ ಬರ್ತಾ ಹೋಗುತ್ತೆ. ಕ್ಲಿಯರ್ ಇದೆಯಾ? ಸೋಡಿಯಂ ಕಾರ್ಬೊನೇಟ್ ವಾಷಿಂಗ್ ಸೋಡಾವನ್ನು ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಉಪಯೋಗಿಸ್ತಾರೆ. ಇದನ್ನು ಬೋರಾಕ್ಸ್ ಅಂತ ಸೋಡಿಯಂ ಸಂಯುಕ್ತ ಉತ್ಪಾದನೆಯಲ್ಲಿ ಕೂಡ ಬಳಸ್ತೀವಿ ಅಂತ ಹೇಳಿದ್ದಾರೆ. ಸೋಡಿಯಂ ಕಾರ್ಬೊನೇಟನ್ನು ಗೃಹ ಬಳಕೆ ಸ್ವಚ್ಛಕಾರಿಯಾಗಿ ಉಪಯೋಗಿಸ್ತಾ ಇದ್ದೀವಿ ನಾವು. ಇದನ್ನು ಶಾಶ್ವತ ನೀರಿನ ಗಡುಸುತ ನಿವಾರಣೆಗೆ, ಇದು ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಶಾಶ್ವತ ನೀರಿನ ಗಡುಸುತ ನಿವಾರಣೆಗೆ ಉಪಯೋಗಿಸ್ತವೆ. ಯಾವುದು? ವಾಷಿಂಗ್ ಸೋಡಾವನ್ನು ಶಾಶ್ವತ ಗಡುಸುತ ನೀರಿಗೆ ಉಪಯೋಗ ಮಾಡ್ತೀವಿ ಅಂತ ಬರೀಬೇಕಾಗುತ್ತೆ. ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಬ್ಲೀಚಿಂಗ್ ಪೌಡರನ್ನು ಕ್ರಿಮಿನಾಶಕವಾಗಿ ಬಳಸ್ತೀವಿ ಅಂತ ನೀವು ಹೇಳಿದ್ದೀವಿ ಆಲ್ರೆಡಿ. ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ಕ್ಲಿಯರ್ ಇದೆಯಾ? ಇದು ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಈಗ ಆಲ್ರೆಡಿ ಹೇಳಿದ್ದೀವಿ ನಾವು ಏನೇನು ಮಾಡಬೇಕು ಅನ್ನೋಂಥದ್ದು ಬಗ್ಗೆ. ಇಲ್ಲಿ ನೋಡಿ, ಜಿಪ್ಸಮ್ ಇದೆಯಲ್ಲ, ಜಿಪ್ಸಮನ್ನು 373 ಕೆಲ್ವಿನ್ ಕಾಯಿಸಿದಾಗ ಇದು ನೀರಿನ ಅಣುವನ್ನು ಕಳೆದುಕೊಳ್ಳುತ್ತದೆ ಮತ್ತು ಕ್ಯಾಲ್ಶಿಯಂ ಸಲ್ಫೇಟ್ ಎಮಿಹೈಡ್ರೇಟ್ ಆಗಿ ಬದಲಾಗುತ್ತದೆ. ಈ ಕ್ಯಾಲ್ಶಿಯಂ ಸಲ್ಫೇಟ್ ಎಮಿಹೈಡ್ರೇಟೇ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತೇಳಿ ಕರಿತೇವೆ. ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಬಳಸುವ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದೊಂದು ಬಿಳಿ ಪುಡಿಯಾಗಿದ್ದು ನೀರಿನೊಂದಿಗೆ ಮಿಶ್ರಗೊಳಿಸಿದಾಗ ಪುನಃ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾಗ್ತಾ ಇರುತ್ತೆ. ಎಕ್ಸಾಮಲ್ಲಿ ಕೇಳ್ತಾನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಎಷ್ಟು ವಾಟರ್ ಇದೆ ಅಂದರೆ ಅರ್ಧ ವಾಟರ್ ಇದೆ. ಅದಕ್ಕೆ 1.5 ವಾಟರ್ ನೀವು ಸೇರಿಸಿದಾಗ ಮತ್ತು ಜಿಪ್ಸಮ್ ಆಗಿ ಬರ್ತದೆ. ಜಿಪ್ಸಮ್ನಲ್ಲಿ 2 ವಾಟರ್ ಇದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಅರ್ಧ ವಾಟರ್ ಇದೆ. ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕಾಗುತ್ತೆ. ಇಷ್ಟು ಲವಣಗಳ ಬಗ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳೋದಿತ್ತು ನಿಮಗೆ. ಸೊ ಇಷ್ಟನ್ನು ಹೇಳಿದ್ದೀನಿ ಈಗ ಆಲ್ರೆಡಿ. ಉಳಿದೋದೆಲ್ಲ ನಿಮಗೆ ಗೊತ್ತಿರ್ತದೆ ಕಾಮನ್ ಆಗಿ. ಇದನ್ನು ಸ್ವಲ್ಪ ಚಿತ್ರ ನೋಡ್ಕೊಳ್ಬೇಕಾಗತ್ತೆ. ನೀರಿನ ಆಮ್ಲೀಯ ದ್ರಾವಣದಲ್ಲಿ
ವಿದ್ಯುತ್ತನ್ನು ಪ್ರವಹಿಸಿರುವಂಥದ್ದು. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸಿರುವಂಥದ್ರ ಬಗ್ಗೆ ನೀವು ನೋಡ್ತಾ ಹೋಗ್ರಿ, ವಿದ್ಯುತ್ ವಿಭಜನೆ ನೋಡ್ತೀವಲ್ವ. ಆಮೇಲೆ ಚಿತ್ರಗಳಲ್ಲಿ ಕಾಮನ್ ಆಗಿ ಚಿತ್ರ ಬಂದಿದೆ, ಬೇಕಾದಷ್ಟು ಚಿತ್ರಗಳು. ಇದರಲ್ಲಿ ಒಂದು ಚಿತ್ರ ನಿಮಗೆ ಕಾಣಿಸ್ಕೊಳ್ತಲ್ವ, ಇದನ್ನು ನೋಡಿ, ಏನು ತೊಂದರೆ ಇಲ್ಲ, ಬೇಕಾದಷ್ಟು ಓದ್ಕೊಳ್ಬೋದಾಗಿದೆ ಇದರಲ್ಲಿ. ಓಕೆ, ರೈಟ್. ಈಗ ನಾವು ಸಿಂಪಲಾಗಿ ನಾವು ಇಲ್ಲಿ ನೋಡಿದ್ವಲ್ವ, ಬೇಕಾದಷ್ಟು ನೋಡಿದ್ದೇವೆ. ಸೋಡಿಯಂ ಹೈಡ್ರಾಕ್ಸೈಡ್ನ ಸಾಬೂನು, ಡಿಟರ್ಜೆಂಟು, ಕಾಗದ ಜವಳಿ ಉದ್ಯಮಗಳಲ್ಲಿ ಲೋಹಗಳನ್ನು ಸ್ವಚ್ಛಗೊಳಿಸಲು ಬಳಸ್ತೀವಂತ ಇಲ್ಲಿ ಗೊತ್ತಾಗಿದೆ. ಸಿಂಪಲಾಗಿ ಇಷ್ಟು ಬರೋದು ಸಾಕಾಗುತ್ತೆ, ನೀವು ಕ್ಲಿಯರ್ ಇದೆಯಾ. ಬ್ಲೀಚಿಂಗ್ ಪೌಡ್ರ್ ಅಂದರೆ ಚಲೋ ಪುಡಿ ಹೇಳಿದ್ನಲ್ಲ, ಬಟ್ಟೆ ಮತ್ತು ಕಾಗದ ತಿರುಳನ್ನು ಬಿಳುಪುಗೊಳಿಸಲು, ನೀರನ್ನು ಕ್ರಿಮಿನಾಶಗೊಳಿಸಲು, ಸೋಂಕು ನಿವಾರಕವಾಗಿ ಬಳಸ್ತವೆ. ಇದನ್ನು ಕೇಳ್ತಾರೆ ಹೆಚ್ಚಾಗಿ. ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟಾಗಿ ಬಳಸ್ತವೆ, ಇದು ಗೊತ್ತಿರಬೇಕು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಕ್ಲೋರಿನನ್ನು ಪಾಸ್ ಮಾಡಿದರೆ ಇಲ್ಲಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬರೋದನ್ನು ನೀವು ಗಮನಿಸ್ತಾ ಇರ್ತೀರಿ. ಕ್ಲಿಯರ್ ಇದೆಯಲ್ಲ ನೋಡಿ, ಇಲ್ಲಿ ಎಷ್ಟು ಸಿಂಪಲ್ ಕೊಟ್ಟಿದ್ದಾನೆ. ಜಿಪ್ಸಮ್ ಇದೆ, ಕ್ಯಾಲ್ಸಿಯಂ ಸಲ್ಫೇಟ್ 2H2O, ಬಿಸಿ ಮಾಡಬೇಕು. 373 ಕೆಲ ಬಿಸಿ ಮಾಡಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರ್ತದೆ. ಮೂಳೆ ಮುರಿತಗಳಲ್ಲಿ ಮೂಳೆಗಳನ್ನು ಸರಿಪಡಿಸಲಿಕ್ಕೆ ಉಪಯೋಗಿಸ್ತವೆ. ಆಟಿಕೆ ತಯಾರಿಕೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡಲು ಅಗ್ನಿ ನಿರೋಧಕ ವಸ್ತುವಾಗಿ ಬಳಸ್ತೇವೆ ಅಂತ ಹೇಳಿದ್ದಾರೆ. ಎಷ್ಟು ಸಿಂಪಲಾಗಿ ಇಲ್ಲಿ ಒಂದು ನಾನು ಇದು ಮಾಡ್ತಾ ಹೋಗಿದ್ದೀನಿ. ನಿಮಗೆ ಸಾಲೆ ಪ್ರಕ್ರಿಯೆ ಅಂತಲೇ ಗೊತ್ತಿದೆ ನಿಮಗೆ. ಹೀಟ್ ಮಾಡುವಂಥದ್ದು. ಸೋಡಿಯಂ ಕ್ಲೋರೈಡ್ ಇದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ ಅಲ್ವಾ, ಇಲ್ಲಿ ಇದರಿಂದ ನಾವು ಪಡಿತಾ ಇರ್ತೀವಿ. ಗಾಜಿನ ತಯಾರಿಕೆಯಲ್ಲಿ ಸೋಡಿಯಂ ಕಾರ್ಬೋನೇಟ್ ಬಳಸ್ತವೆ. ಸಾಬೂನು, ಕಾಗದ ತಯಾರಿಕೆಯಲ್ಲಿ ಬಳಸ್ತವೆ. ನೀರಿನ ಕಠಿಣತೆಯನ್ನು ನಿವಾರಿಸಲಿದ್ದು ಭಾಳ ಮುಖ್ಯ. ನೀರಿನ ಕಠಿಣತೆಯನ್ನು ಇದನ್ನು ನೋಡ್ಕೊತ ಹೋಗ್ರಿ, ಎಷ್ಟು ಹೇಳಿದ್ರು ಅಷ್ಟೇ ಇದೆ. ಅಡುಗೆ ಸೋಡಾದ ಉಪಯೋಗನ ಅಡುಗೆ ಮನೆಯಲ್ಲಿ ಅಲ್ವಾ, ರುಚಿಯಾದ ಪಕೋಡ ತಯಾರಿಸಲಿಕ್ಕೂ ಅಗ್ನಿಶಾಮಕಗಳಲ್ಲಿ ಆ್ಯಂಟಾಸಿಡ್ ಆಗಿ ಬಳಸ್ತಾ ಇರ್ತವೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲವೂ ನೋಡಿದ್ದೀವಿ ನೀವು ಆಲ್ರೆಡಿ. ಕ್ಲಿಯರ್ ಇದೆಯಾ. ಸೊ ಇಷ್ಟು ಹೇಳ್ಬೇಕಂತ ಇತ್ತು ಈ ಪಾಠದಲ್ಲಿ. ಸೊ ಆಲ್ಮೋಸ್ಟ್ ಹೇಳಿದ್ದೇನೆ. ಸೊ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಎಲ್ಲರೂ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಪಾಠವನ್ನು ಮುಗಿಸ್ತಾ ಇದ್ದೇವೆ. ಇನ್ನೊಂದು ಏನಂತಂದರೆ ಲಾಸ್ಟ್ಗೆ ಹ್ಯಾಂಪೋಟರಿಕ್ ಲವಣ ಅಂದರೆ ಆಕ್ಸೈಡ್ ಅಂದರೆ ಏನಂತ, ಲೋಹದ ಆಕ್ಸೈಡ್ಗಳು ಕೆಲವು ಏನಾಗುತ್ತವೆ ಅಂತಂದರೆ, ಲೋಹದ ಆಕ್ಸೈಡ್ಗಳಲ್ವಾ, ಆಂಪೆಟೋರಿಕ್ ಆಕ್ಸೈಡ್ ಅಂದ್ರೇನು, ಉಭಯಧರ್ಮಿ ಆಕ್ಸೈಡ್ಗಳು ಅಂದ್ರೇನು ಅಂತ ಕೇಳ್ತಾ ಹೋಗ್ತಾರೆ. ಉಭಯಧರ್ಮಿ ಆಕ್ಸೈಡ್ ಭಾಳ ಮುಖ್ಯ ಆಗುತ್ತಲ್ವ ನಿಮಗೆ. ಉಭಯಧರ್ಮಿ ಆಕ್ಸೈಡಲ್ಲಿ ಇಲ್ಲಿ ಇರುತ್ತೆ. ಉಭಯಧರ್ಮಿ ಆಕ್ಸೈಡ್ಗಳಲ್ಲಿ ಲವಣಗಳು, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಲ್ಲಿ ಭಾಳಷ್ಟು ವಿಚಾರಗಳಿದ್ದಾವೆ. ಏಕೆಂತರೂ ಭಾಳಷ್ಟು ಆಗುತ್ತೆ. ಈ ಚಿತ್ರ ಸ್ವಲ್ಪ ನೋಡ್ರಪ್ಪ, ಗಮನಿಸ್ರಿ. ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುನಿಚುರಗಳ ವರ್ತನೆ ಮತ್ತು ಇದೆಲ್ಲ ಇದೆಯಲ್ವ, ಇದು ಕೂಡ ಕೇಳ್ತಾ ಹೋಗ್ತಾರೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇದು. ಇಲ್ಲಿ ಎಕ್ಸಾಮ್ನಲ್ಲಿ ನಿಮಗೆ ಒಂದು ಕೇಳುವಂಥದ್ದು ಇದೆ. ಇಲ್ಲಿ ಅದು ತಟಸ್ಥೀಕರಣ ಕ್ರಿಯೆ ಎಂದರೇನಂತ ಕೇಳ್ತಾ ಹೋಗ್ತಾನೆ. ಆಮ್ಲ ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನೇ ತಟಸ್ಥೀಕರಣ ಕ್ರಿಯೆ ಅಂತೇಳಿ ಕರಿತೇವೆ. ಉದಾಹರಣೆಗೆ ಪ್ರತ್ಯಾಮ್ಲ ನೋಡಿ NaOH ಇದೆ, ಪ್ಲಸ್ ಆಮ್ಲ HCl ಇದೆ, ಲವಣ ನೋಡಿ NaCl ಬಂದಿದೆ, ನೀರು ಬಂದಿದೆ. ಇದನ್ನು ಉದಾಹರಣೆಯಾಗಿ ನೀವು ಇದನ್ನು ಫಸ್ಟ್ ಬರೆದು ಇದನ್ನು ಮೇಲೆ ಬರೆದುಬಿಟ್ರೆ ಅದು ಆರಾಮಾಗಿ ಒಂದು ತಟಸ್ಥೀಕರಣ ಕ್ರಿಯೆಗೆ ಇದು ಉದಾಹರಣೆಯಾಗಿ ನೀವು ಕೊಡ್ಬೋದಾಗಿದೆ ಆರಾಮಾಗಿ. ಕ್ಲಿಯರ್ ಇದೆಯಾ. ಭಾಳಷ್ಟು ಈಸಿ ಇದೆ. ಇಲ್ಲಿ ಒಂದಿತ್ತು ನಮಗೆ. ಕ್ಲಿಯರ್ ಇದೆಯಾ. ಇಲ್ಲಿ ನೋಡ್ತಾ ಹೋಗೋಣ ಸ್ವಲ್ಪ, ಎಲ್ಲೋ ಏನೋ ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಕೇಳಿದ್ರೆ, ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಇಷ್ಟೇ ಭಾಳ ಇಂಪಾರ್ಟೆಂಟ್ ಇರುವಂಥದ್ದು. ಒಂದು ಏನು ಹೇಳ್ಬೇಕಾಗಿತ್ತು ಅಂತಂದರೆ, ಇದು ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು ಅಂತ ಕೇಳಿದರೆ ಎಕ್ಸಾಮ್ನಲ್ಲಿ. ಉಭಯಧರ್ಮಿ ಆಕ್ಸೈಡ್ಗಳಂತಂದರೆ ಅವು
ಆಮ್ಲದ ಜೊತೆಗೆ ವರ್ತನೆ ಮಾಡುತ್ತವೆ, ಜೊತೆಗೆ ಪ್ರತ್ಯಾಮ್ಲ ಜೊತೆಗೆ ವರ್ತನೆ ಮಾಡೋದರಿಂದ ಅವುಗಳನ್ನು ಉಭಯವರ್ತಿ ಆಕ್ಸೈಡ್ಗಳು, ಉಭಯಧರ್ಮಿ ಆಕ್ಸೈಡ್ಗಳು ಅಂತೇಳಿ ಕರಿತೇವೆ. ಉಭಯಧರ್ಮಿ ಆಕ್ಸೈಡ್ಗಳು ಅಂತೇಳಿ ಕರಿತೇವೆ. ಸೊ ಲೋಹಗಳು ಮತ್ತು ಅಲೋಹಗಳೆಲ್ಲ ಅದು ಕಂಡು ಬರ್ಬೋದು, ನೋಡೋಣ. ಅದೊಂದು ನೆನಪಿಟ್ಟುಕೊಳ್ಳಿ. ಉಭಯಧರ್ಮಿ ಆಕ್ಸೈಡ್ ಅಂತಂದ್ರೆ ಏನು, ಲೋಹ ಮತ್ತು ಅಲೋಹಗಳ ಜೊತೆಗೆ ಎರಡರ ಜೊತೆಗೆ ಅದು ವರ್ತಿಸ್ತಾ ಇರೋದರಿಂದ ಅದನ್ನು ಆ ಲೋಹದ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳು ಅಂತೇಳಿ ಕರಿತಾ ಹೋಗ್ತೇವೆ. ಉಭಯಧರ್ಮಿ ಆಕ್ಸೈಡ್ಗಳು ಅಂತೇಳಿ ಕರಿತೇವೆ. ಸೊ ಭಾಳಷ್ಟು ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿ ನೋಡಿ ಏನೆಲ್ಲ ಓದ್ಕೊಳ್ಬೋದು ನೀವು ಪಾಠದಲ್ಲಿ. ಇದು ಕೂಡ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಒಂದು ಪಾಯಿಂಟ್ ಆಗಿದೆ. ಇಲ್ಲಿ ಇದನ್ನು ನೋಡ್ಕೋಬೇಕು ನೀವು. ಜೀವಕ್ರಿಯೆಗಳಲ್ಲಿ ಪ್ರಮುಖವಾಗಿರುವಂಥದ್ದು ಗ್ಲುಕೋಸ್ ವಿಭಜನೆ ಹೆಂಗೆಲ್ಲ ಆಗುತ್ತೆ. ಗ್ಲುಕೋಸ್ ನೋಡಿ 6 ಕಾರ್ಬನ್ ಅಣು ಇದೆಯಲ್ವ, ಕೋಶ ದ್ರವ್ಯದಲ್ಲಿ ನಡೀತದೆ ವಿಭಜನೆ. ಪೈರುವೇಟ್ ಆಗುತ್ತೆ. ಪೈರುವೇಟ್ 3 ಕಾರ್ಬನ್ ಅಣು ಶಕ್ತಿ ಆಗುತ್ತೆ ಅಲ್ವಾ. ಇಲ್ಲಿ ನೋಡಿ ಈ ಪೈರುವೇಟ್ ವಿಭಜನೆ ಆಗ್ಬೇಕಾದ್ರೆ ಈಸ್ಟಲ್ಲಿ ಆಗುತ್ತೆ. ಈಸ್ಟಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುತ್ತೆ. ಇದನ್ನು ಕೇಳ್ತಾರೆ ನಿಮಗೆ. ಇಲ್ಲಿ ಬಂದಿರತಕ್ಕಂಥ ಉತ್ಪನ್ನಗಳು ಯಾವಂತ ಕೇಳ್ತಾ ಹೋಗ್ತಾರೆ. ಎಥೆನಾಲು, ಕಾರ್ಬನ್ ಡೈಆಕ್ಸೈಡು ಮತ್ತು ಶಕ್ತಿ ಅಲ್ವಾ. ಎಥೆನಾಲ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಮತ್ತು ಶಕ್ತಿ ಬರುತ್ತದೆ. ಈ ಉತ್ಪನ್ನಗಳು ಯಾವ ಇದರಲ್ಲಿ ಬರುತ್ತೆ ಅಂತ ಕೇಳ್ತಾರೆ ನಿಮಗೆ. ಪೈರುವೇಟು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೀತದೆ ಇದು ವಿಭಜನೆ, ಅಥವಾ ಆಕ್ಸಿಜನ್ ಕೊರತಿದ್ದಾಗ ನಡೀತದೆ, ಅಥವಾ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೀತದೆ ಅಂತ ಕೇಳ್ತಾರೆ. ಈಸ್ಟ್ನಲ್ಲಿ ನಡೀತೆ ಇದು. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಪೈರುವೇಟ್ ವಿಭಜನೆ ಆದಾಗ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಬರೀಬೋದು. ಮತ್ತು ಪೈರುವೇಟ್ ವಿಭಜನೆ ಆದಾಗ ಆಕ್ಸಿಜನ್ ಕೊರತೆ ಇದ್ದಾಗ, ಆಕ್ಸಿಜನ್ ಇದೆ ಬಟ್ ಕಡಿಮೆ ಇದೆ, ಅದು ನಮ್ಮ ಸ್ನಾಯು ಜೀವಕೋಶಗಳು ನಡೀತಾ ಇರುತ್ತೆ. ಇಲ್ಲಿ ಉತ್ಪನ್ನಗಳು ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗ್ತಾ ಇರುತ್ತೆ. ಈ ಮಸಲಲ್ಲಿ ಕ್ರಾಮ್ಸ್ ಅಂತ ಏನು ಕರಿತೀವಲ್ಲ, ಉಳುಕುವಂಥದ್ದು ಮಸಲ್ಸ್ ಅಂದರೆ ಸ್ನಾಯುಗಳ ಉಳುಕುವಿಕೆಗೆ ಈ ಲ್ಯಾಕ್ಟಿಕ್ ಆಮ್ಲ ಕಾರಣ ಆಗುತ್ತೆ. ಕ್ಲಿಯರ್ ಇದೆಯಾ. ಸೊ ಇಲ್ಲಿ ಪೈರುವೇಟ್ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂದರೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಮೈಟೊಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರೋ ಶಕ್ತಿ, ಈ ಉತ್ಪನ್ನಗಳು ಎಲ್ಲಿ ನಡೀತು ಅಂತ ಕೇಳ್ತಾರೆ. ಪೈರುವೇಟ್ ವಿಭಜನೆ ಎಲ್ಲಿ ಆದಾಗ ನಡೀತು ಅಂತ ಕೇಳ್ತಾರೆ, ಉತ್ಪತ್ತಿ ಆಗ್ತಾವೆ ಅಂತ ಕೇಳ್ತಾರೆ. ಮೈಟೊಕಾಂಡ್ರಿಯಾದಲ್ಲಿ ಪೈರುವೇಟು ಏನಾದರೂ ಡಿವಿಷನ್ ಆಯಿತು ಅಂತಂದರೆ, ವಿಭಜನೆ ಆಗ್ತಾ ಹೋಯಿತು ಅಂತಂದಾಗ ಅಲ್ಲಿ ಆಕ್ಸಿಜನ್ ಉಪಸ್ಥಿತಿ ಇರಬೇಕು. ಆವಾಗ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಇರತಕ್ಕಂಥ ಒಂದು ಪಾಯಿಂಟ್. ಇಲ್ಲಿ ಇಷ್ಟು ನೀವು ಕರೆಕ್ಟಾಗಿ ನೆನ್ಪಿಡ್ಕೋಬೇಕು. ಇಲ್ಲಿ ಎಥೆನಾಲ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಕಾಮನ್ನು ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಕಾಮನ್, ನೀರಿದೆ. ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ನೋಡಿ, ಆಕ್ಸಿಜನ್ ಕೊರತೆ ಇದೆ, ಲ್ಯಾಕ್ಟಿಕ್ ಆಮ್ಲ ಸ್ನಾಯುಗಳಲ್ಲಿ. ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಶಕ್ತಿ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಈಸ್ಟಲ್ಲಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಶಕ್ತಿ ಇದೆ, ಎಥೆನಾಲ್ ಇರೋದಿಲ್ಲ ಅಷ್ಟೇ. ಇದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಇದೊಂದು ಸ್ವಲ್ಪ ನೋಡ್ಕೊಳ್ತಾ ಇರಿ. ಎಲ್ಲ ಒಂದು ಸ್ವಲ್ಪ ಹಂಗೆ ನೋಡ್ತಾ ಇದ್ದೀನಿ ನಾನು, ಯಾವ ಇಂಪಾರ್ಟೆಂಟ್ ಇದೆ ಅನ್ನೋಂಥದ್ರ ಬಗ್ಗೆ. ಹಾರ್ಟ್ ಚಿತ್ರ ನೋಡಿ. ಹಾರ್ಟ್ ಚಿತ್ರವನ್ನು ನೀವು ಕಲಿಬೇಕು ವಿದ್ಯಾರ್ಥಿಗಳೇ. ಇದೆಲ್ಲವನ್ನು ನೋಡ್ತಾ ಇದ್ದೀರಲ್ವ, ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ, ಭಾಳಷ್ಟು ಮಕ್ಕಳಿಗೆ ಈ ಸೆಪ್ಟಮ್ ಅಂದರೆ ಏನಂತ ಗೊತ್ತಿರೋದಿಲ್ಲ. ಇದು ಸೆಪ್ಟಮ್ ಇದೆಯಲ್ಲ, ಈ ಕೋಣೆಗಳಿದೆಯಲ್ಲ, ಈ ಕೋಣೆಗಳನ್ನು ಸಪ್ರೇಟ್ ಮಾಡತಕ್ಕಂಥ ಒಂದು ಭಿತ್ತಿ ಇದು ಅಲ್ವಾ. ಸೆಪ್ಟಮ್ ಅಂದರೆ ವಿಭಜಿಸೋ ಭಿತ್ತಿ ಅಂತ ಕರಿತೇವೆ. ಕೋಣೆಗಳನ್ನು, ಹೃದಯದ ಕೋಣೆಗಳನ್ನು ಸಪ್ರೇಟ್ ಮಾಡತಕ್ಕಂತಹ ಒಂದು ಭಿತ್ತಿ ಇದೆಯಲ್ಲ, ದಪ್ಪವಾಗಿರ್ತದೆ, ಇದನ್ನು ಸೆಪ್ಟಮ್ ಅಂತ ಕರಿತೀವಿ, ವಿಭಜಿಸೋ ಭಿತ್ತಿ ಅಂತೇಳಿ ಕರಿತೇವೆ. ಎಲ್ಲವನ್ನು ನೀವು ಗಮನಿಸ್ಬೋದಾಗಿದೆ. ಈ ಮಹಾಪದವನ್ನು ಮನೆ ಇದೆಯಲ್ಲ, ಇದನ್ನು ಕೇಳಿದ್ದಾರೆ. ಎಲ್ಲ ಕಡೆಗೆ ರಕ್ತವನ್ನು ಕಳಿಸುವಂತಹ ಒಂದು ಇದು ಏನು ಬ್ಲಡ್ ವೆಸ್ಸಲ್ ಯಾವುದು ಅಂತ ಕೇಳ್ತಾರೆ. ಅದು ಮಹಾಪಧಮನಿ ಅಂತ ಹೇಳ್ಬೋದಾಗಿದೆ ನೀವು ಆರಾಮಾಗಿ. ಎಲ್ಲ ಕಡೆಗೆ ಅದು ಬ್ಲಡ್ ಪಂಪ್ ಮಾಡ್ತಾ ಇರುತ್ತೆ. ಭಾಳಷ್ಟು ಇಂಪಾರ್ಟೆಂಟ್ ಇದೆ, ಎಲ್ಲವೂ ಹೇಳಕ್ಕೆ ಹೋಗೋದಿಲ್ಲ. ಸ್ವಲ್ಪ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ನೋಡ್ತಾ ಇದ್ದೆ. ಇದು ನೆಫ್ರಾನ್ ಬಗ್ಗೆ ನೋಡ್ತಾ ಹೋಗಿ, ಈ ಚಿತ್ರವನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ. ಓಕೆ, ಭಾಳಷ್ಟು ವಿಚಾರಗಳಿದ್ದಾವೆ. ಹಂಗೆ ನೋಡಿದರೆ ಕ್ಲಿಯರ್ ಇದೆಯಾ. ಮೊನ್ನೆ ಇದನ್ನೆಲ್ಲ ಕೊಟ್ಟಿದ್ದ ನಿಮಗೆ, ಕ್ಲಿಯರ್ ಇದೆಯಾ ನೋಡಿ. ಇದು ನರಕೋಶ ಇದೆ, ಇದನ್ನು ನೋಡ್ತಾ ಹೋಗಿ. ನರಸ್ನಾಯಿಕ ಸಂಗಮ ಬಿಂದು ಕೇಳ್ತಾ ಹೋಗ್ತಾರೆ ನಿಮಗೆ. ನರಸ್ನಾಯಿಕ ಸಂಗಮ ಬಿಂದು, ನರ ಮತ್ತು ಸ್ನಾಯು ಸೇರುವಂತಹ ಜಾಗ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ ಅಂದರೆ ನರಸ್ನಾಯಿಕ ಸಂಗಮ ಬಿಂದು ಅಂತೇಳಿ ಕರಿತೇವೆ. ಈ ನರಗಳು ಸೇರಿಕೊಂಡಾಗ ನರಕೋಶದ ಡೆಂಡ್ರೈಟ್ ಭಾಗ ಮತ್ತು ನರಕೋಶದ ಡೆಂಡ್ರೈಟ್ ಭಾಗ, ಇನ್ನೊಂದು ಕಡೆಗೆ ನರಕೋಶದ ತುದಿ ಸೇರಿಕೊಂಡಾಗ ಏನಾಗುತ್ತೆ ಅಂದರೆ ಅಲ್ಲೊಂದು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪನ್ನು ಸಂಸರ್ಗ ಅಂತೇಳಿ ಕರಿತೇವೆ. ಅದನ್ನು ಕೂಡ ನೋಡ್ಕೊತಾ ಇರಿ. ಸಂಸರ್ಗ ಅಂದರೆ ಏನಂತ ಕೇಳ್ತಾ ಇರ್ತಾರೆ ಅಲ್ವಾ, ಅದು ಭಾಳ ಮುಖ್ಯ ಆಗುತ್ತೆ. ಬ್ರೈನ್ ಚಿತ್ರ ನೋಡ್ತಾ ಹೋಗಿ. ಬ್ರೈನ್ ಚಿತ್ರ ಎಲ್ಲೋ ಒಂದೊಂದು ದಿವಸ ಪ್ರಾಕ್ಟೀಸ್ ಮಾಡೋಣಂತ. ಸದ್ಯಕ್ಕೆ ನಮಗೆ ಇಷ್ಟೊಂದು ಸಮಯ ಇಲ್ಲ. ಗ್ಲ್ಯಾಂಡ್ಗಳನ್ನು ನೋಡ್ತಾ ಹೋಗ್ರಿ. ಗ್ಲ್ಯಾಂಡ್ಗಳ ಉಪಯೋಗಗಳು ಭಾಳ ಮುಖ್ಯ ಆಗುತ್ತೆ ಇದರಲ್ಲಿ.
ಪ್ರಮುಖವಲ್ಲಿ ಇದನ್ನು ಕೇಳಿಬಿಡ್ತಾನೆ, ನಿಮಗೆ ಈಸಿಯಾಗಿ ಕೇಳ್ತಾನೆ ಅಲ್ವಾ. ಇದನ್ನು ಐಡೆಂಟ್ ಮಾಡ್ತಾ ಹೋಗ್ತೀನಿ. ಪ್ರೌಢ ವ್ಯವಸ್ಥೆಗೆ ಹುಡುಗರು ಬಂದಾಗ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಾರಣ. ಅದಕ್ಕೆ ಈ ಮೀಸೆ ಬರುವುದು, ಗಡ್ಡ ಬರೋದೆಲ್ಲ ಟೆಸ್ಟೋಸ್ಟಿರೋನ್ ಹಾರ್ಮೋನ್. ಅಂದರೆ ಪ್ರೌಢಾವಸ್ಥೆ ಮಕ್ಕಳು ಬೆಳೀತಾ ಇದ್ದಾರೆ ಅಂತಂದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಾರಣ ಆಗುತ್ತೆ. ಹುಡುಗಿಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನಿಂದಾಗಿ ಅವ್ರ ಬೆಳವಣಿಗೆಯಲ್ಲಿ ಪ್ರೌಢ ವ್ಯವಸ್ಥೆಗೆ ಬರುವುದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಕ್ಲಿಯರ್ ಇದೆಯಾ? ಇದು ಭಾಳ ಮುಖ್ಯ ಆಗುತ್ತೆ. ಆಮೇಲೆ ಇನ್ಸುಲಿನ್ ನೋಡಿ, ಇನ್ಸುಲಿನ್ ಹಾರ್ಮೋನು ಕೂಡ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಇನ್ಸುಲಿನ್ ಹಾರ್ಮೋನು ಮೆದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗತಕ್ಕಂಥ ಹಾರ್ಮೋನ್ ಇದು. ಇದು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ನಮಗೆ ಸಹಾಯ ಮಾಡ್ತಾ ಇರುತ್ತೆ ಅಲ್ವಾ. ಇದು ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ಕೇಳಿದ್ದಾರೆ ನೋಡಿ, ಇದನ್ನು ಈ ಪಾಯಿಂಟ್ ಪೂರ್ತಿ ನೆನಪಿಟ್ಕೊಳ್ಬೇಕು ನೀವು. ಬೆಳವಣಿಗೆ ಹಾರ್ಮೋನ್ ಎಲ್ಲಿ ಬಿಡುಗಡೆ ಆಗುತ್ತೆ ಅಂದರೆ ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆ ಆಗುತ್ತೆ. ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸ್ತಕ್ಕಂಥ ಕೆಲಸ ಇದು ಮಾಡ್ತಾ ಇರುತ್ತೆ. ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್, ಇಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಅಂತ ಬರ್ಕೋಬೇಕು. ಥೈರಾಕ್ಸಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ದೇಹದ ಬೆಳವಣಿಗೆಯಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸಲ್ಪಡುತ್ತದೆ. ಎಲ್ಲ ಜೀರ್ಣಕ್ರಿಯೆ ನಡೀತದೆ ಇಲ್ಲಿ. ಎಲ್ಲ ಜೀರ್ಣಕ್ರಿಯೆ, ಲಿಪಿಡ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್, ಎಲ್ಲ ಜೀರ್ಣಕ್ರಿಯೆಗೆ ಈ ಥೈರಾಯ್ಡ್ ಗ್ರಂಥಿನೇ ಕಾರಣ. ಇಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಬರಬೇಕು. ಇನ್ಸುಲಿನ್ ಹಾರ್ಮೋನ್ ಕೊಟ್ಟರೆ ಎಲ್ಲಿ ಬರುತ್ತೆ ಅಂದರೆ ಇದು ಇನ್ಸುಲಿನ್ ಎಲ್ಲಿಂದ ಮೆದೋಜೀರಕ ಗ್ರಂಥಿಯಿಂದ ಬಿಡುಗಡೆ ಆಗುತ್ತಲ್ವ, ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣ ಮಾಡತಕ್ಕಂಥದ್ದು ಇಲ್ಲಿ ಮೆದೋಜೀರಕ ಗ್ರಂಥಿ ಬರಬೇಕು. ಆಮೇಲೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ವೃಷಣಗಳಿಂದ ಬರುತ್ತೆ ಅಲ್ವಾ. ಟೆಸ್ಟೋಸ್ಟಿರೋನ್ ಹುಡುಗರ ಪ್ರೌಢ ವ್ಯವಸ್ಥೆಗೆ ಇಲ್ಲಿ ಕಾರಣ ಆಗುತ್ತೆ. ಇದು ಕ್ಲಿಯರ್ ಇದೆಯಲ್ವ. ಅಂಡಾಶಯಗಳು ಅಂತಂದರೆ ಇಲ್ಲಿ ಓವರಿ ಅಂತ ಬರೀಬೇಕಾಗತ್ತೆ. ಈ ಓವರಿಯಿಂದ ಅಂಡಾಶಯಗಳಿಂದ ಈಸ್ಟ್ರೋಜನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅಂಡಾಶಯ ಅಂದ್ರೆ ಓವರಿ, ಇಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಬರೀಬೇಕಾಗುತ್ತೆ. ಈಸ್ಟ್ರೋಜನ್ನು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ, ಋತುಚಕ್ರದ ನಿಯಂತ್ರಣ, ಆಮೇಲೆ ಅತಿ ಕಡಿಮೆ ಅತಿ ಹೆಚ್ಚು ಸ್ರವಿಕೆಯಿಂದ ಹಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತವೆ. ಮೇಯ್ನ್ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ, ಋತುಚಕ್ರದ ನಿಯಂತ್ರಣವನ್ನು ಕಾಪಾಡತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಇಲ್ಲಿ ಈಸ್ಟ್ರೋಜನ್ ಅಂತ ನೀವು ಬರೀಬೇಕಾಗುತ್ತೆ. ಅಡ್ರೆನಲಿನ್ ಅನ್ನುವಂಥ ಹಾರ್ಮೋನ್, ಇದು ಕೂಡ ಭಾಳ ಇಂಪಾರ್ಟೆಂಟ್. ಅಡ್ರೆನಲ್ ಗ್ರಂಥಿಯಿಂದ ಬರುತ್ತಲ್ವ, ಇದು ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಮಾಡತಕ್ಕಂಥ ಹಾರ್ಮೋನ್. ಇದು ನಾವು ತುರ್ತು ಪರಿಸ್ಥಿತಿಯಲ್ಲಿ ಸಹಾಯಕ್ಕೆ ಬರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳ್ತಾರೆ, ಅಡ್ರೆನಲಿನ್ ಅಂತ ನೀವು ಬರೀಬೋದಾಗಿದೆ. ಇಷ್ಟು ನೀವು ನೀಟಾಗಿ ಅಲ್ಲಿ ಬರೆದಾದರೆ ಭಾಳ ಇಂಪಾರ್ಟೆಂಟಾಗಿ ಇಲ್ಲಿ ನೀವು ಕೇಳ್ಬೋದು ಅಷ್ಟೇ. ಭಾಳಷ್ಟು ವಿಚಾರಗಳಿದ್ದಾವೆ, ಎಲ್ಲವನ್ನೂ ಹೇಳೋಕ್ಕೆ ಹೋಗಲ್ಲ ಅವೀಗ. ಇಲ್ಲಿ ನೋಡಿ, ಸ್ವಲ್ಪ ನೋಡಿ, ಇದು ಸೇರ್ಪಡೆ ಇಲ್ಲದೆ ದಾಟಿದ ತಂತುಗಳ ಸೇರುವ ಸ್ಥಳ ಅಲ್ವಾ. ಇದು ಓಪನ್, ಇದು ಅಂದರೆ ಬಟನ್ ಹಾಕಿಲ್ಲ ಅಂತ. ಇಲ್ಲಿ ಕ್ಲೋಸ್ಡ್. ಇದು ಕೇಳ್ತಾನೆ ನಿಮಗೆ. ವಿದ್ಯುತ್ ಕೋಶಗಳ ಸಂಯೋಜನೆ ಬರೀಲ್ಲ ಅಂತ ಕೇಳ್ತಾನೆ. ವಿದ್ಯುತ್ ಕೋಶ ಕೇಳಿರ್ತಾನೆ, ಸಂಯೋಜನೆ ಕೇಳ್ತಾನೆ. ಸೊ ಆಮೇಲೆ ಸುಮ್ಮನೆ ಒಂದು ಓವರ್ ಮಾಡ್ತಾ ಇದ್ದೀನಿ ನಾನು ಎಂಟೈರ್ ಯಾವ ಪಟದಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅನ್ನೋಂಥದ್ರ ಬಗ್ಗೆ. ಓಮ್ಸ್ ಲಾ ನಿಮಗೆ ಗೊತ್ತಿರಬೇಕಪ್ಪ. ಓಮ್ಸ್ ಲಾ ಓದಲೇಬೇಕಾಗುತ್ತೆ ನೀವು. ಕ್ಲಿಯರ್ ಇದೆಯಾ? ಓಮ್ಸ್ ಲಾ ನೀವು ಓದಲೇಬೇಕು. ಓಮ್ಸ್ ಲಾ ಇಲ್ಲಿದೆಯಲ್ಲವ, ನೇರವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲವನ್ನು ಹೇಳಕ್ಕೆ ಹೋಗಲ್ಲ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವೆ ನಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇದನ್ನು ಓಮ್ನ ನಿಯಮ ಎಂದು ಕರಿತೇವೆ. ಸ್ಥಿರವಾದ ತಾಪಮಾನ ಟೆಂಪ್ರೇಚರ್ ಕಡಿಮೆ ಇರ್ತದೆ ರೀ, ಕಡಿಮೆ ಅಲ್ಲ, ಫಿಕ್ಸ್ ಇರ್ತದೆ. ಒಂದು ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ, ಒಂದು ತಂತಿಯಲ್ಲಿ ಏನಿರ್ತದೆ ಸಹಜವಾಗಿ ವಿಭವಾಂತರ ವಿ ಇರ್ತದಲ್ಲ, ಅದರ ಮೂಲಕ ಹರಿಯತಕ್ಕಂಥ ವಿದ್ಯುತ್ ಪ್ರವಾಹಕ್ಕೆ ಇದು ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಹೇಳಿದರೆ ವಿ ನೇರ ಅನುಪಾತ ಐ ಅಂತ ನೀವು ಬರೀಬೇಕಾಗುತ್ತೆ. ಅಥವಾ ವಿ ಬೈ ಐ ಇಜ್ಗಳು ಸ್ಥಿರಾಂಕ ಅಂತ ಬರ್ಕೊಳ್ತೀರಿ. ಈ ಸ್ಥಿರಾಂಕ ಅದು ರೋಧ ಆಗಿರ್ತದೆ. ಸೊ ವಿ ಇಜ್ಗಳು ಐ ಆರ್, ಇದನ್ನು ನೀವು ಗೊತ್ತಿಟ್ಕೊಂಡ್ರೆ ಆಗ್ತದೆ. ಇದನ್ನು ನಾನು ಭಾಳ ಫಾಸ್ಟ್ ಹೋಗ್ತಾ ಇದ್ದೀನಲ್ಲ, ನೀವು ಹೆಚ್ಚು ಗಮನ ಕೊಡ್ತಾ ಇಲ್ಲ, ನೋಡ್ತಾ ಇರಿ ನೀವು. ಇದನ್ನು ಓದ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ರಿಯೋಸ್ಟಾಟ್ ಬಗ್ಗೆ ಇಲ್ಲಿ ನೋಡಿದಿರಲ್ವ, ರಿಯೋಸ್ಟಾಟ್ ಬಗ್ಗೆ ಬಂತ. ರಿಯೋಸ್ಟಾಟ್ ಇದೆಯಲ್ಲ, ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್, ಇದನ್ನು ಕೇಳ್ತಾರೆ. ಇದನ್ನು ಸ್ವಲ್ಪ ಸರಿ ಮಾಡಿಕೊಡ್ರಿ. ಈ ಅಮೀಟರ್ ನೋಡಿ, ಇದನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗುತ್ತೆ. ಒಂದು ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಮೀಟರ್ನ ಸಮಾಂತರವಾಗಿ ಜೋಡಿಸಲಾಗುತ್ತೆ. ಇದನ್ನು ನೀವು ನೆನಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಅದು. ಇಲ್ಲಿ ಭಾಳ ಸಲ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಹೋಗ್ತಾನೆ ವಿದ್ಯಾರ್ಥಿಗಳಿಗೆ. ನೋಡಿ, ಇಲ್ಲಿ ರೋಧಶೀಲತೆ ಕೊಟ್ಟಿದ್ದಾರೆ. ಈ ಬೆಳ್ಳಿದು ಎಷ್ಟಿದೆ 1.60 ಇಂಟು 10⁻8 ಇದೆಯಲ್ಲ, ರೋಧಶೀಲತೆಯನ್ನು ಓಮ್ ಮೀಟರ್ನಾಗ ಅಳಿತವೆ. ತಾಮ್ರದ ರೋಧಶೀಲತೆ ಅಲ್ಲಿ ಕೊಟ್ಟಿದ್ದಾರೆ. ಈ ಥರ ಕೊಡ್ತಾನೆ ನಿಮಗೆ 4 ಕೊಡ್ತಾನೆ ಅಂತ ಕರಿ. ಇದರಲ್ಲಿ ವಿದ್ಯುತ್ ಪ್ರವಾಹ ಅತಿ ವೇಗ ಎಲ್ಲಿ ಹೋಗುತ್ತಂತ ಕೇಳ್ತಾನೆ. ಹುಡುಗರಿಗೆ ಕನ್ಫ್ಯೂಷನ್ ಜಾಸ್ತಿ.
ಈ ಥರ ಗುಂಪು ಕೊಟ್ಬಿಟ್ಟು ಇದೆಲ್ಲ ಕೊಡ್ತಾರೆ, ರೋಧಶೀಲತೆ ಕೊಡ್ತಾನೆ, ಪದಾರ್ಥಗಳು ಕೊಡ್ತಾನೆ. ಕ್ಲಿಯರ್ ಇದೆಯಾ? ಇಲ್ಲಿ ಇದರಲ್ಲಿ ಹೆಚ್ಚು ಕರೆಂಟ್ ವಿದ್ಯುತ್ ಪ್ರವಾಹ ಹೆಚ್ಚು ಜಾಸ್ತಿ ವೇಗವಾಗಿ ಎಲ್ಲಿ ಹೋಗುತ್ತೆ ಅಂತ ಕೇಳಿದಾಗ, ಯಾವ ರೋಧಶೀಲತೆ ಅತ್ಯಂತ ಕಡಿಮೆ ಇದೆ ಅದರಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚು ಹೋಗ್ತದೆ. ರೋಧಶೀಲತೆ ಜಾಸ್ತಿ ಆದಂಗೆಲ್ಲ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ. ಟಂಗ್ಸ್ಟನ್ದಲ್ಲಿ ಅತಿ ಹೆಚ್ಚು ರೋಧಶೀಲತೆ ಐತ್ರಿ, ಅದಕ್ಕಾಗಿ ಅದನ್ನು ಬಲ್ಪ್ಗಳಲ್ಲಿ ಬಳಸ್ತಾ ಇರೋದು ನಾವು. ಕರಗೋ ಬಿಂದು ಜಾಸ್ತಿ ಇದೆ, ಆಮೇಲೆ ರೋಧಶೀಲತೆ ಅತಿ ಹೆಚ್ಚು ಇದೆ, ಹಾಗಾಗಿ ಟಂಗ್ಸ್ಟನ್ ಬಳಸ್ತೇವೆ ಬಲ್ಪ್ಗಳಲ್ಲಿ. ಇದನ್ನು ಕೂಡ ಕೇಳಿದ ಎಕ್ಸಾಮ್ನಲ್ಲಿ ಅಲ್ವಾ. ಈಗ ನೋಡಿ, ಅತ್ಯಂತ ಕಡಿಮೆ ಈ 4ರಲ್ಲಿ ಕಡಿಮೆ ಯಾವುದಪ್ಪ, 1.60 ಇದೆ ಅಲ್ವಾ. ಇದು ರೋಧಶೀಲತೆ ಕಡಿಮೆ ಇರೋದ್ರಿಂದ ಈ ಬೆಳ್ಳಿಯಲ್ಲಿ ಕರೆಂಟು ಅತಿ ಬೇಗನೆ ಪಾಸ್ ಆಗ್ತಾ ಹೋಗುತ್ತೆ, ಪ್ರವಹಿಸ್ತಾ ಅನ್ನೋಂಥದ್ದು ಬರಿಬೋದಾಗಿದೆ ನೀವು ಆರಾಮಾಗಿ. ಕ್ಲಿಯರ್ ಇದೆಯಲ್ವಾ? ಎಲ್ಲ ಆರಾಮ ನೋಡ್ಕೊಡ್ರಿ, ಏನು ಈಸಿ ಇದೆ, ಕ್ಲಿಯರಾಗಿ ಮಾಡ್ಕೊಳ್ಬೋದಾಗಿದೆ. ಎಲ್ಲ ಕೆಲವು ನೋಡ್ಕೊಳ್ತಾ ಹೋಗಿ. ಕ್ಲಿಯರ್ ಇದೆಯಾ? ರೈಟ್. ಇಲ್ಲಿ ನೋಡಿ, ಸರಣಿ ಕ್ರಮದಲ್ಲಿ ರೋಧಕಗಳನ್ನು ಜೋಡಿಸುವಂಥದ್ದು. ಈ ಥರ ಒಂದೇ ಲೈನಲ್ಲಿ ಇತ್ತು ಅಂತಂದರೆ ಇವುಗಳನ್ನ ಅಂತ ಕರಿತೀವಿ ಅಂದರೆ ಸರಣಿ ಕ್ರಮದಲ್ಲಿ ರೋಧಕಗಳನ್ನು ಜೋಡಿಸಲಾಗಿದೆ ಅಂತ ಕರಿತೀವಿ. ಈ ಚಿತ್ರ ನೋಡ್ಬಿಟ್ಟು ಗೊತ್ತಾಗುತ್ತೆ. ಇದೊಂದು ವಿದ್ಯುತ್ ಮಂಡಲದಲ್ಲಿ 3 ರೋಧಕಗಳನ್ನು ಕೊಡಲಾಗಿದೆ. ಈಗ ನೋಡಿ, ಇದು ವೋಲ್ಟ್ ಮೀಟರ್ ಅಂತ ಕರಿತೀವಿ. ವೋಲ್ಟ್ ಮೀಟರ್ನ ಸಮಾಂತರವಾಗಿ ಜೋಡಿಸಲಾಗಿದೆ. ನೋಡಿ, ಈ ಲೈನ್ಗೆ ಇದನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಜೋಡಿಸ್ತೇವೆ. ಅಮ್ಮೀಟರ್ ನೋಡಿ ಸರಣಿ ಕ್ರಮದ ಒಂದೇ ಲೈನಲ್ಲಿ ಜೋಡಿಸ್ತಾ ಹೋಗ್ತೇವೆ. ಕ್ಲಿಯರ್ ಇದೆಯಾ? ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಸಮಾಂತರವಾಗಿ ಜೋಡಿಸಿರುವಂತಹ ರೋಧಕಗಳು. ಅದು ಸರಣಿ ಕ್ರಮ ನೋಡಿದಿರಲ್ವ, ಈ ಥರ ಮೇಲಿಂದ ಮೇಲೆ ಬರ್ತಾ ಇತ್ತು ಅಂತಂದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತದೆ. ಸೊ ಈ ಪಾಠ ಮಾಡುವಾಗ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಂತೆ. ಓಕೆ, ಸದ್ಯಕ್ಕೆ ಇಲ್ಲಿ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಭಾಳಷ್ಟು ವಿಚಾರಗಳಿದ್ದಾವೆ, ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಈಗ ಭಾಳ ದೊಡ್ಡ ವಿಡಿಯೋ ಆಗುತ್ತೆ ಈಗ ಅದು. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್.